ನಮ್ಮ ಅದ್ವಿಕನ್ ಗೊಂಬೆ ನೋಡಿ ಗೈಸ್ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ನಷ್ಟು ಚೆನ್ನಾಗಿದೆ. ನಮ್ಮ ತರ್ವ ಇಂಡಿಪೆಂಡೆನ್ಸ್ ಡೇಗೆ ಯಾವ ತರ ರೆಡಿ ಆಗಿದ್ದಾನೆ ನೋಡಿ. ಇವತ್ತು ನಮ್ಮೂರಲ್ಲಿ ಸಣ್ಣ ಜಾತ್ರೆ ಇತ್ತು, ಹಾಗಾಗಿ ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಅಂತ ಹೇಳಿ ಹೊರಟಿದ್ರು. ನಮ್ಮ ಅಥರ್ವ ಅದ್ವಿಕಾ ಇಬ್ರು ಇವರಿಬ್ರಿಗೂ ಬಾಯಿ ಮಾಡಿ ಕಳಿಸ್ತಾ ಇದ್ದಾರೆ. ಟೌನಿಗೆ ಹೊರಡ್ತಾ ಇದ್ದಾರೆ ನಮ್ಮಮ್ಮ ನಮ್ಮಣ್ಣ. ನಮ್ಮಮ್ಮ ಹಿಂದ್ಗಡೆ ಅಡಕೆ ಸಸಿ ನೆಟ್ಟಿದ್ರು. ಈ ತರ ಆಗಿದೆ ನೋಡಿ ಗಾಯ್ಸ್. ನಮ್ಮ ಅದ್ವಿಕಾ ನಮ್ಮ ಪಾಪು ಸ್ನಾನ ಮಾಡಿಸೋ ತರನೇ ನನಗೂ ಎಣ್ಣೆ ಸ್ನಾನ ಮಾಡಿಸಿ ಅಂತ ಹೇಳ್ತಾ ಇದ್ಲು ನಮ್ಮ ಅಮ್ಮಂಗೆ. ಅದ್ವಿಕಾ ನೋಡಿ ಯಾವ ತರ ಗೇಮ್ ಆಡ್ತಾ ಇದ್ದಾಳೆ, ಎಷ್ಟು ಚೆನ್ನಾಗಿ ಆಡಿದ್ಲು ಅಲ್ವಾ. ಗುಡ್ ಗರ್ಲ್ ಅವಳು. ನಮ್ಮ ಅಣ್ಣ ಊರಿಗೆ ಹೋಗೋ ಶಿವಮೊಗ್ಗ ಹೋಗೋ ಟೈಮಲ್ಲಿ ಮಳೆ ಬಂದ್ಬಿಡ್ತು ಸಿಕ್ಕಾಪಟ್ಟೆ. ಟ್ರೈನ್ ಬಂದೇ ಬಿಡ್ತು ಅದೇ ಟೈಮಲ್ಲಿ. ನಮ್ಮನೆ ಹಿಂದ್ಗಡೆ ಸೌತೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಲ್ವಾ. ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್ ಗೈಸ್. ಬನ್ನಿ ಇವತ್ತಿನ ಕತೆ ಏನು ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ. ಹಾಯ್ ಗಾಯ್ಸ್, ಇಲ್ಲಿ ನೋಡಿ ನಮ್ಮನೆಗೆ ಬೆಳಗ್ಗೆನೆ ಒಂದು ಪಾರ್ಸಲ್ ಬಂದಿದೆ. ಏನು ಅಂತ ಅನ್ಕೊಂತಿದ್ದೀರಾ? ನಾನು ಅದೇ ಅನ್ಕೊಂಡು ಇವಾಗ ಓಪನ್ ಮಾಡೋಣ ಅಂತ ಒಳಗಡೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಅಥರ್ವಂಗ್ ಒಂದು ಕಾರ್ ಬುಕ್ ಮಾಡೋಣ ಅನ್ಕೊಂಡು ಕಾರ್ ಬುಕ್ ಮಾಡಿದ್ದೆ. ಅವನಿಗೆ ಎಲ್ಲ ತರ ಇದ್ರೆ ಚೆನ್ನಾಗಿರೋದಿಲ್ಲ, ಇದೊಂಥರ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಡೋರ್ ಎಲ್ಲ ಓಪನ್ ಆಗುತ್ತೆ ಆ ತರ ಕಾರ್ನ ಬುಕ್ ಮಾಡಿದ್ದೆ. ಅದು ಬಂದಿತ್ತು. ಹಾಗೆ ಇನ್ನೊಂದೇನು ಅಂದ್ರೆ ನಮ್ಮ ಅದ್ವಿಕಾ ಕೂಡ ಮನೆಗೆ ಬರ್ತಾ ಇದ್ಲು. ಅದರಲ್ಲಿ ನಮ್ಮ ಅಥರ್ವಂಗ್ ಒಂದೇ ಆಟಾಡಕ್ಕೆ ಏನಾದ್ರು ಕೊಟ್ಬಿಟ್ರೆ ಅವಳಿಗೆ ಒಂಥರ ಬೇಜಾರಾಗುತ್ತಲ್ವಾ. ಹಾಗಾಗಿ ಅವಳಿಗೂ ಏನಾದ್ರು ಕೊಡ್ಸೋಣ ಅಂತ ಹೇಳ್ಬಿಟ್ಟು ಅದ್ವಿಕಾ ಅವಳಿಗೆ ಒಂದು ಸಣ್ಣ ಪಾಪು ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಅವಳಿಗೊಂದು ಗೊಂಬೆ ಬುಕ್ ಮಾಡೋಣ ಅಂತ ಹೇಳಿ ಅವಳಿಗೊಂದು ಗೊಂಬೆ ಬುಕ್ ಮಾಡಿದ್ದೆ. ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ಗಾಯ್ಸ್, ತುಂಬಾ ಕ್ಯೂಟ್ ಆಗಿದೆ. ಅದ್ ನೋಡಿದವರಿಗೆ ಎಲ್ಲರಿಗೂ ಮುದ್ದು ಮಾಡ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ನಮ್ಗಂತೂ ತುಂಬಾ ಇಷ್ಟ ಆಯ್ತು. ನಮ್ಮ ಅಮ್ಮ ಅಂತೂ ಅಂತ ಇದ್ರು ಇದನ್ನ ಎಷ್ಟು ನೋಡಿದ್ರು ನೋಡ್ತಾನೆ ಇರ್ಬೇಕು ಅನ್ಸ್ತಾ ಇದೆ, ಅಷ್ಟು ಚೆನ್ನಾಗಿದೆ ಅಲ್ವಾ ಅಂತಿದ್ರು. ಸೈಜ್ ಕೂಡ ಅಷ್ಟೇ ದೊಡ್ಡದಾಗಿತ್ತು. ಹುಟ್ಟಿದ ಮಗು ಎಷ್ಟು ದೊಡ್ಡಕ್ಕಿರುತ್ತೋ ಅಷ್ಟು ದೊಡ್ಡಕ್ಕಿದೆ ಗೊಂಬೆ ಕೂಡ. ನೋಡೋದಕ್ಕೂ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಗೈಸ್. ನಿಮ್ಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗಾಗಿ ಅವರು ಎಲ್ಲ ಬರ್ತಾ ಇದ್ರಲ್ವಾ, ಅದಕ್ಕೋಸ್ಕರ ನಾನು ಬುಕ್ ಮಾಡಿದ್ದೆ. ತುಂಬಾ ದಿನ ಆಗಿತ್ತು ಅವಳನ್ನು ನೋಡ್ದೆ. ಹಾಗಾಗಿ ಎಲ್ಲ ಬಂದಿದ್ದಾಗ ಚೆನ್ನಾಗಿರುತ್ತೆ, ಖುಷಿಯಾಗಿರ್ತಾರೆ ಇದನ್ನ ಕೊಟ್ರೆ ಅಂತ ಹೇಳಿ ಬುಕ್ ಮಾಡಿಟ್ಟಿದ್ದೆ. ಹಾಗೆ ನಮ್ಮನೆ ಹಿಂದ್ಗಡೆ ಒಂದು ಹೂ ಬಿಟ್ಟಿತ್ತು. ಈ ವರ್ಷದ ಹೊಸ ಫಸ್ಟ್ ಹೂವು ಡೈರೆ ಹೂವು. ನನ್ನ ವಾಯ್ಸ್ ಕೂಡ ಹೋಗ್ಬಿಟ್ಟಿದೆ ಗಾಯ್ಸ್, ಕೋಲ್ಡ್ ಆಗ್ಬಿಟ್ಟಿದೆ. ಹಾಗಾಗಿ ವಾಯ್ಸ್ ಕೂಡ ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ. ನಮ್ಮಮ್ಮ ಇದು ಅಡಕೆ ಸಸಿ ನೆಟ್ಟಿದ್ರಲ್ವಾ ಗಾಯ್ಸ್, ಅದು ತುಂಬಾ ದಿನ ಆಗಿತ್ತು ನೋಡ್ದೆ. ಹಾಗಾಗಿ ಒಂದ್ಸತಿ ಹೋಗೋಣ ನೋಡ್ಕೊಬರೋಣ ಅಂತ ಹಿಂದ್ಗಡೆ ಬಂದಿದ್ದೆ. ನೋಡಿ ಎಷ್ಟು ದೊಡ್ಡದಾಗಿದೆ ಅಡಕೆ ಸಸಿಗಳೆಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಹಿಂದ್ಗಡೆ ನೋಡಿ ಇದು ಸೌತೆಕಾಯಿ ಬಳ್ಳಿ ತುಂಬಾ ಜಾಗ ತುಂಬಾ ಇದೇ ಹಬ್ಕೊಬಿಟ್ಟಿದೆ. ಬೇರೆ ಗಿಡಗಳೇ ಕಾಣಿಸ್ತಾ ಇಲ್ಲ, ಬರೋ ಗಿಡದ ಮೇಲೆಲ್ಲ ಇದೇ ಬಳ್ಳಿ ಹಬ್ಕೊಬಿಟ್ಟಿದೆ. ಆದ್ರೆ ಎಲ್ಲಾದ್ರೂ ಸೌತೆಕಾಯಿ ಕಾಣಿಸುತ್ತಾ ಅಂತ ಹುಡುಕ್ತಾ ಇದೀವಿ. ಸೌತೆಕಾಯಿ ಏನಾದ್ರೂ ಬಿಟ್ಟಿದ್ಯಾ ಅಂತ ಹೇಳಿ ಎಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಬಳ್ಳಿ ಮಾತ್ರ ತುಂಬಾ ಹಬ್ಬಿತ್ತು. ಹಾಗೆ ಇವು ಇದೆ ಅಂತ ಅಡ್ಡ ಎಲ್ಲ ಬಂದಿದಾವೆ. ಇಲ್ಲಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತೆಂಗಿನ ಹ್ಯಾಡಗಳು. ಹಾಗಾಗಿ ನಮ್ಮಮ್ಮ ಅನ್ಕೊಂತ ಇದ್ರು ಇದು ಅಡ್ಡ ಇದೆ ಕಡ್ದಾಕ್ಬೇಕು ಅಂತ ಹೇಳಿ. ನಾಳೆ ಕಡಿಯೋಣ ಅನ್ಕೊಂಡು ಇವತ್ತು ಸ್ವಲ್ಪ ಕೆಲಸ ಇದೆ ಅಂತೇಳಿ ಅಮ್ಮ ಸಾಂಬಾರ್ ಮಾಡಕ್ ಬಂದ್ರು. ಸೊಪ್ಪೆಲ್ಲ ಸೋಸ್ಬಿಟ್ಟು ಮಸ್ಸೊಪ್ಪು ಮಾಡೋಣ ಅಂತ ಹೇಳಿ. ಇದು ನೆಕ್ಸ್ಟ್ ಡೇ ನೋಡು, ನೆನ್ನೆ ಕಾಣಿಸ್ಲಿಲ್ಲ, ಇದು ನೆಕ್ಸ್ಟ್ ಡೇ ವಿಡಿಯೋ. ನೆಕ್ಸ್ಟ್ ಡೇ ಇದೆಲ್ಲೋ ಒಂದು ಸೌತೆಕಾಯಿ ಇದೆ ಬಾ ಅಂತ ಕರೀತಾ ಇದ್ರು. ನಿನ್ನೆ ಅಷ್ಟು ನೋಡಿದ್ರು ಒಂದು ಸೌತೆಕಾಯಿ ಕಾಣಿಸ್ತಿಲ್ಲ. ಇಲ್ಲಿ ನೋಡಿ ಗೈಸ್ ಎಷ್ಟು ದೊಡ್ಡದಾಗಿದೆ ಸೌತೆಕಾಯಿ ಅಂತ ಹೇಳಿ. ನೋಡ್ತಾ ಇದ್ದಂಗೆ ಕೊಯ್ಕೊಂಡು ತಿನ್ನಕ್ಕೆ ಎಷ್ಟರ ಮಟ್ಟಿಗೆ ಬೇಕೋ, ಎಷ್ಟು ಬೆಳೆದಿರ್ಬೇಕೋ ಅಷ್ಟು ಬೆಳೆದಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಕರಮ್ ಅಂತ ತಿನ್ನಕ್ಕೆ ಸಖತ್ತಾಗಿದೆ. ಅದು ಬಿಸಿಲಾಗಿರ್ಬೇಕು, ಒಳ್ಳೆ ಸೆಕೆ ಆಗ್ತಾ ಇದ್ದಾಗ ಸೌತೆಕಾಯಿ ತಿನ್ನಕ್ಕೆ ಸಖತ್ತಾಗಿರುತ್ತೆ. ಇನ್ನೊಂದು ಮಿಡಿ ಕೂಡ ಕಾಣಿಸ್ತಾ ಇದೆ. ನಿನ್ನೆ ಅಷ್ಟು ಹುಡುಕಿದ್ರು ಕಾಣಿಸಿಲ್ಲ, ಇವತ್ತು ಎಷ್ಟು ದೊಡ್ಡದಾಗಿದೆ ಅಲ್ವಾ ನೋಡಿ ಗೈಸ್. ಹೇಳಿದ್ನಲ್ವಾ ತೆಂಗಿನ ಹ್ಯಾಡ ಬೇರೆ ಕಡಿಬೇಕು ಅಂತ ಹೇಳ್ತಾ ಇದ್ರು ಅಂತ ಹೇಳಿ. ಇವತ್ತು ಸರಿ ಕಡ್ದೆ ಬಿಡೋಣ ಅಂತ ಕಡಿತಾ ಇದ್ದಾರೆ. ಯಾಕಂದ್ರೆ ನಮ್ಮ ಕಡೆ ಸೈಡು ಈ ತರ ತೆಂಗಿನ ಹ್ಯಾಡಗಳನ್ನೆಲ್ಲ ಮರದಲ್ಲೇ ಇದ್ದಾಗ ಕಡಿಯಲ್ಲ. ಯಾಕಂದ್ರೆ ಈ ಕಡೆ ಅಕ್ಕಪಕ್ಕದವರೆಲ್ಲ ಹೇಳ್ತಾರಂತೆ ಮರ ಹೆದರುತ್ತವೆ ಕಡಿದ್ರೆ ಅಂತ ಹೇಳಿ. ಅದಕ್ಕೋಸ್ಕರ ಅವ್ರು ಕಡಿಯೋದಿಲ್ಲ. ಇದ್ಯಾಕೋ ತುಂಬಾ ತೆಳಗಡೆ ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾ ಇತ್ತು. ಆ ಕಡೆ ಓಡಾಡಕ್ಕೆಲ್ಲ ಸರಿ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ ನಮ್ಮಮ್ಮ ಸರಿ ಕಡ್ದಾಕ್ ಬಿಡೋಣ ಅಂತ ಹೇಳಿ ಕಡಿತಾ ಇದ್ದಾರೆ. ಕಡದ್ಬಿಟ್ಟು ಮತ್ತೆ ನೋಡೋಣ ಆ ಕಡೆ ಏನಾದ್ರು ಮತ್ತೆ ಸೌತೆಕಾಯಿ ಬಿಟ್ಟಿದವ, ಇನ್ಯಾವ್ದಾರ ಗಿಡಗಳಲ್ಲಿ ಕಾಯಿಗಳು ಬಿಟ್ಟಿದಾವ ನೋಡೋಣ ಅಂತ ಹೇಳಿ ನಮ್ಮಮ್ಮ ನೋಡ್ತಾ ಇದ್ದಾರೆ ಗೈಸ್. ಅಂದ್ರೆ ಬೀನ್ಸ್ ಗಿಡ, ಆ ತರಕಾರಿ ಈ ತರಕಾರಿ ಅಂತೇಳಿ ಸುಮಾರು ತರಕಾರಿ ಗಿಡಗಳನ್ನೆಲ್ಲ ಹಾಕೊಂಡಿದ್ದಾರೆ ನಮ್ಮಮ್ಮ. ಹಾಗಾಗಿ ಬಳ್ಳಿ ತೆಳಗಡೆ ಯಾವ್ದಾದ್ರು ಬಿಟ್ಟಿದಾವ, ಟೊಮೊಟೊ ಗಿಡಗಳು, ಏನೇನೋ ಮೂಲಂಗಿ, ಒಂದೆರಡು ತರದವಲ್ಲ ಗೈಸ್, ಎಷ್ಟೊಂದು ತರದವ್ ಹಾಕಿದ್ದಾರೆ ಅಂದ್ರೆ ವೆಜಿಟೇಬಲ್ಸ್. ನಮಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ಹೇಳ್ತಾ ಇದ್ದೀನಿ. ಇನ್ನು ಏನೇನೋ ಹಾಕೊಂಡಿದ್ದಾರೆ. ನಾನ್ ಬೇರೆ ಬಾಣಂತಿ ಅಲ್ವಾ, ಒಳಗೆ ಇರ್ತೀನಿ, ಅಷ್ಟು ಗೊತ್ತಾಗೋದಿಲ್ಲ ಹಿಂದೆ ಮುಂದೆ ಏನ್ ಕೆಲಸ ಮಾಡ್ತಾರೇನೋ ಅಂತ ಹೇಳಿ. ಹಿಂದ್ಗಡೆ ಅಲ್ಲಿ ಬಸ್ಲೆ ಸೊಪ್ಪು ಬೆಳೆದಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿ ತೋರಿಸ್ತಾ ಇದ್ರು. ನಂಗೆ ಬಸ್ಲೆ ಸೊಪ್ಪು ಅಂದ್ರೆ ತುಂಬಾ ಇಷ್ಟ. ಆದ್ರೆ ಈಗ ತಿಂದ್ರೆ ಸ್ವಲ್ಪ ಕೋಲ್ಡ್ ಆಗುತ್ತಂತೆ, ಬೇಬಿಗೂ ಕೋಲ್ಡ್ ಆಗುತ್ತೆ ನಾನು ತಿನ್ನೋದ್ರಿಂದ. ಹಾಗಾಗಿ ತಿನ್ನಲ್ಲ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಈಗಷ್ಟೇ ಹಮ್ತಾ ಇದೆ. ಹಾಗೆ ನಮ್ಮ ಮನೇಲಿ ನಮ್ಮ ಅಣ್ಣ, ಅತ್ತಿಗೆ,
ಅಕ್ಕ ಅದ್ವಿಕಾ ಎಲ್ಲ ಬಂದಿದ್ರು. ಅವ್ರದ್ದು ನೆಕ್ಸ್ಟ್ ಡೇ ಏನಾಯ್ತು ಅಂದ್ರೆ ಸ್ವಲ್ಪ ಐಟಮ್ಸ್ ತಗೊಬರೋದಿದೆ ಏನೋ ಒಂದು ಸ್ವಲ್ಪ ಅಂತ ಹೇಳಿ ನಮ್ಮ ಅಣ್ಣ ಶಿವಮೊಗ್ಗ ಹೊರಟಿದ್ದ. ಆವಾಗ ನಮ್ಮಮ್ಮ ಅಪ್ಪಾಜಿಗೆ ಟಿಫಿನ್ ತಿನ್ನಿಸ್ತಾ ಇದ್ದಾರೆ. ಬೇಗ ಹೋಗ್ಬಿಟ್ಟು ಬೇಗ ಬರ್ತೀನಿ ಅಂತ ಹೇಳಿ ಟ್ರೈನಿಂಗ್ ಹೊರಡಕ್ಕೆ ನಿಂತ್ಕೊಂಡಿದ್ದಾರೆ. ನೋಡಿ ನಮ್ಮ ಅಥರ್ವ ಅದ್ವಿಕಾ ಆ ಕಡೆ ಈ ಕಡೆ ಹೇಗೆ ಕುತ್ಕೊಂತಾ ಇದ್ದಾರೆ ಅಂತ ಹೇಳಿ ಇಬ್ರು ದ್ವಾರಪಾಲಕರಾಗಿ ನಿಂತ್ಕೊಂಡಿದ್ದಾರೆ. ತಿರುಪತಿ ತಿಮ್ಮಪ್ಪಂಗೆ ದ್ವಾರಪಾಲಕರು ಇದ್ದಂಗೆ ಅದ್ವಿಕಾ ಅಥರ್ವ ನಮ್ಮ ಅಣ್ಣಂಗೆ ದ್ವಾರಪಾಲಕರಾಗ್ಬಿಟ್ಟಿದ್ದಾರೆ. ಇಷ್ಟೊತ್ತಂಗ ಚೆನ್ನಾಗಿತ್ತು ಗಾಯ್ಸ್. ನೋಡಿ ಮಳೆನೇ ಬರ್ತಾ ಇರಲಿಲ್ಲ. ಈಗ ಟ್ರೈನ್ ಬರೋ ಟೈಮ್ ಆಯ್ತು ಅನ್ನೋ ಟೈಮಿಗೆ ಮಳೆ ಬೇರೆ ಸ್ಟಾರ್ಟ್ ಆಯ್ತು. ಹಾಗೆ ಅದು ಎಲ್ಲಿಗಾರು ಹೋಗ್ಬೇಕು ಅಂತ ಅನ್ಕೊಂಡಾಗೆ ಈ ಮಳೆ ಬರೋದು. ನಾನು ಎಷ್ಟೋ ಬ್ಲಾಗಲ್ಲಿ ಹೇಳಿದ್ದೀನಿ ಗೈಸ್, ನೋಡಿ ನಾವೆಲ್ಲರೂ ಹೋಗ್ತಾ ಇದ್ದಾಗೆ ಮಳೆ ಬರುತ್ತೆ ಅಂತ. ಪಾಪ ಇಷ್ಟೋ ತನಕ ನಿಂತ್ಕೊಂಡಿದ್ದ, ಮಳೆ ಇಲ್ಲ. ಈಗ ಟ್ರೈನ್ ಹಾರ್ನ್ ಆಯ್ತು, ಈಗ ಮಳೆ ಬರ್ತಾ ಇದೆ, ಓಡೋಡ್ ಹೋಗ್ತಾ ಇದ್ದೇನೆ. ಅದೇ ಭಯ ಏನಪ್ಪಾ ಅಂದ್ರೆ ನಮ್ಮ ಮನೆ ಎದುರುಗಡೆ ಸ್ವಲ್ಪ ಕೆಸರು ಇರೋದ್ರಿಂದ ಸ್ಪೀಡಾಗಿ ಹೋದ್ರೆ ಸ್ವಲ್ಪ ಎಲ್ಲಿ ಜಾರ್ಗೀರ್ ಬೀಳ್ತಾರೋ ಅಂತ ಹೇಳಿ ಭಯ. ಈ ಟ್ರೈನ್ ಟಿಕೆಟ್ ತಗೊಂಡು ಮನೆ ಹತ್ರ ಬಂದ್ಬಿಟ್ರೆ ಟ್ರೈನ್ ಹಾರ್ನ್ ಆಗ್ತಿದ್ದಂಗೆ ಹೋಗ್ಬೋದು. ಮನೆ ಎದುರುಗಡೆನೆ ಟ್ರೈನ್ ಬರೋದ್ರಿಂದ ದೂರ ಹೋಗ್ಬೇಕು ಅನ್ನೋದೇನಿಲ್ಲ. ಹಾಗಾಗಿ ನಾವು ಪ್ರತಿ ಸರಿ ಯಾರ ಊರಿಗೆ ಹೋಗೋದಾದ್ರೂ ಫಸ್ಟ್ ಟಿಕೆಟ್ ತಗೊಂಡು ಮನೆಗೆ ಬಂದ್ಬಿಡ್ತೀವಿ. ರೈಲ್ವೆ ಸ್ಟೇಷನ್ಗೆಲ್ಲ ಹೋಗಕ್ ಹೋಗಲ್ಲ, ಎದುರುಗಡೆನೆ ಓಪನ್ ಆಗಿರೋದ್ರಿಂದ ಹಾಗೆ ಡೈರೆಕ್ಟ್ ಹೋಗ್ಬಿಡ್ಬೋದು ರೈಲ್ವೆ ಸ್ಟೇಷನ್ಗೆ. ಮಳೆ ಬರ್ತಾ ಇದೆ. ನಮ್ಮಮ್ಮ ಅಪ್ಪಾಜಿಗೆ ತಿಂಡಿ ತಿನ್ನಿಸ್ತಾ ಇದ್ದಾರೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಟ್ರೈನು. ನಮ್ಮ ಅಣ್ಣ ಅಲ್ಲಿಂದಾನೆ ಬಾಯ್ ಮಾಡ್ತಾ ಇದ್ದಾನೆ. ಹೇಗೋ ನಮ್ಮ ಹುಡುಗರು ಸುಮ್ಮನೆ ಇದ್ದಾರೆ. ಹಾಗೆ ಇಲ್ಲಿ ಚಂದ್ರೂರು ತೋಟದ ಹತ್ರ ಬಂದಿದ್ರು, ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು. ಇದು ಕಡಪದಲ್ಲಿ ನಮ್ಮ ತೋಟ ಇದು, ಅಲ್ಲಿ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಏನೋ ಮಾಡಿಸ್ತಾ ಇದ್ದಾರೆ ಗೈಸ್. ಇಲ್ಲಿ ನೋಡಿ ಇದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಬೇರೆಕಾಯಿ ಸಖತ್ ಮಿಡಿ ಬಿಟ್ಟಿದ್ದಾವೆ. ಮಿಡಿ ಎಲ್ಲ ತುಂಬಾ ಚೆನ್ನಾಗಿದೆ. ಇದಕ್ಕೆ ದ್ವಾರಗಾಯಿ ಆದಾಗ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಹಣ್ಣಾದಾಗೇನು ಅಷ್ಟೊಂದು ಇಷ್ಟ ಆಗಲ್ಲ ಈ ಹಣ್ಣು. ದ್ವಾರಗಾಯಿ ಇರುತ್ತಲ್ವ ಅವಾಗ ತಿನ್ನೋಕ್ಕೆ ಸಖತ್ ಟೇಸ್ಟ್ ಆಗಿರುತ್ತೆ. ನನಗಂತೂ ಈ ಪೇರ್ಲೆಕಾಯಿ ದ್ವಾರಗಾಯಲ್ಲೇ ಇಷ್ಟ ಹಣ್ಣಕ್ಕಿಂತ. ಹಾಗೆ ಇಲ್ಲಿ ನಮ್ಮ ಪಾಪುಗೆ ಸ್ನಾನ ಮಾಡಿಸೋಣ ಅಂತ ಹೇಳಿ ನಮ್ಮಮ್ಮ ಎಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡ್ತಾ ಇದ್ರು. ಇವತ್ತು ಎಣ್ಣೆ ಎಲ್ಲ ಹಚ್ಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿಸಿದ್ದು ನಮ್ಮ ಮದ್ವಿಕಾ ನೋಡಿದ್ಲು. ನನಗೂ ಹಾಗೆ ಮಾಡಿಸು ಅಮ್ಮಮ್ಮ ಅಂತ ಹೇಳಿ. ಅವಳು ಇಷ್ಟು ದೊಡ್ಡಳಾದ್ರೂ ಎಣ್ಣೆ ಹಚ್ಚಿಸ್ಕೊಳ್ಳೋಣ ಅಂತ ಹೇಳಿ ಮಲ್ಕೊಂಡಿದ್ದಾಳೆ. ಪಾಪುನೆಲ್ಲ ನೋಡಿದ್ಲಲ್ವಾ, ಸಣ್ಣಕ್ಕಿದ್ದ ನಿನಗೂ ಹೀಗೆ ಮಾಡಿದ್ರು ಅಂತ ಹೇಳ್ತಾ ಇದ್ವಿ. ಹಾಗಾಗಿ ನನಗೂ ಈಗಲೂ ಮಾಡು ಅಮ್ಮಮ್ಮ ಅಂತೇಳಿ ಮಾಡಿಸ್ಕೊತಾ ಇದ್ಲು. ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಮತ್ತೆ ಟ್ರೈನ್ ರಿಟರ್ನ್ ಬಂತು. ಅಣ್ಣ ಬರೋ ಟೈಮ್ ಆಯ್ತು, ಮತ್ತೆ ಹೊರಗೆ ಬಂದ್ವಿ. ನೋಡಿ ಗೈಸ್, ಅವಾಗಲೇ ಬೆಳಗ್ಗೆ ನೋಡಿದ್ರೆ ಮಳೆ ಬರ್ತಾ ಇತ್ತು ಕಳ್ಸೋ ಟೈಮಲ್ಲಿ. ಈಗ ಮಳೆ ಎಲ್ಲ ನಿಂತೋಗಿದೆ, ಬಿಸಿಲು ಬಂದಿದೆ. ಹಾಗೆ ನಮ್ಮ ಅಣ್ಣ ಇಲ್ಲಿ ಸ್ವಲ್ಪ ಜಾತ್ರೆ ಅದು ಇದು ಫಂಕ್ಷನ್ ಇರುತ್ತಲ್ವಾ, ಹಾಗಾಗಿ ಹಿಂದ್ಗಡೆ ಸ್ವಲ್ಪ ಟಾರ್ಪಲ್ ಎಲ್ಲ ಕಟ್ಟೋಣ, ಅಡುಗೆ ಗಿಡ್ಗೆ ಎಲ್ಲ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಟಾರ್ಪಲ್ ತಗೊಬರೋಕ್ಕೋಸ್ಕರ ಹೋಗಿದ್ದ. ಟಾರ್ಪಲ್ ತಗೊಬಂದ್ಬಿಟ್ಟು ಹಿಂದ್ಗಡೆ ಕಟ್ಕೊಂಡ್ರೆ ಸ್ವಲ್ಪ ಕುತ್ಕೊಂಡು ಮಾತಾಡೋಕ್ಕೆ, ಅಡುಗೆ ಮಾಡೋಕ್ಕೆ, ಏನಾದರೂ ಬಟ್ಟೆ ಗಿಟ್ಟೆ ಒಣಗಿಸ್ಕೊಳಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಅಣ್ಣ ತಗೊಬರೋಕ್ಕೆ ಹೋಗಿದ್ದ. ಹಾಗೆ ನಮ್ಮ ಪಾಪುನ ಎತ್ಕೊಂಡು ಸ್ವಲ್ಪ ವರ್ಕ್ ಇದೆ ಅಂತ ಹೇಳಿ ವರ್ಕ್ ಮಾಡ್ತಾನೆ ಪಾಪುನ ನೋಡ್ಕೊಂತ ಆಟ ಆಡಿಸ್ತಾ ಇದ್ದ. ಸ್ವಲ್ಪ ಕೆಲಸ ಇದೆ ಹಿಂದ್ಗಡೆ, ಇನ್ನು ವರ್ಕ್ ಎಲ್ಲ ಮುಗಿಸ್ಬಿಟ್ಟು ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಹಿಂದ್ಗಡೆ ಬಂದಿದ್ದಾನೆ. ಹಿಂದ್ಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಈ ಥರ ರಾಡನ್ನೆಲ್ಲ ಕಟ್ಟಿ ಇದಕ್ಕೆ ಟಾರ್ಪಲ್ನ ಹಾಕಬೇಕು ಅಂತ ಹೇಳಿ ಬಟ್ಟೆ ಒಣಗಿಸಿದ್ರು ನೆನೀತಾ ಇದ್ವು. ಹಾಗಾಗಿ ಟಾರ್ಪಲ್ ಕಟ್ಟೋದ್ರಿಂದ ಸೇಫ್ ಆಗಿರುತ್ತೆ, ಮಳೆ ಗಿಳೆ ಬಂದ್ರೂ ಯಾವುದು ನೆನೆಯಲ್ಲ ಅಂತ ಹೇಳಿ. ವಾಷಿಂಗ್ ಮಿಷಿನ್ ಬೇರೆ ಹಿಂದ್ಗಡೆನೆ ಇಟ್ಟಿದ್ವಲ್ವಾ, ಹಾಗಾಗಿ ನೀರಿಗೀರು ಬಿದ್ದರೆ ಕಷ್ಟ. ಆಮೇಲೆ ಚಳಿ ಆಗುತ್ತಲ್ವ, ಚಳಿ ಕೂಡ ವಾಷಿಂಗ್ ಮಿಷಿನ್ ಹಾಳಾಗ್ತವೆ. ಹಾಗಾಗಿ ಎಲ್ಲ ನೀಟ್ ಮಾಡ್ತಾ ಇದ್ರು. ಊಟಕ್ಕೆ ನೆಂಚ್ಕೊಳಕ್ಕೆ ಏನೂ ಇಲ್ಲ ಅಂತೇಳಿ ನಮ್ಮಮ್ಮ ಮೊಟ್ಟೆ ಫ್ರೈ ಮಾಡಿದ್ರು. ಗೈಸ್ ಹೇಗೆ ಅರ್ಥ ಆಗ್ತಿದೆಯೋ ಗೊತ್ತಿಲ್ಲ, ನನ್ನ ಮೂಗೆಲ್ಲ ಕಟ್ಕೊಬಿಟ್ಟಿದೆ, ವಾಯ್ಸ್ ಎಲ್ಲ ಅಷ್ಟೊಂದು ಸರಿಯಾಗಿ ಬರ್ತಾ ಇಲ್ಲ. ಯಾವಾಗ ಬರುತ್ತೋ ಗೊತ್ತಿಲ್ಲ, ವಾಯ್ಸ್ ಕೋಲ್ಡ್ ಆಗಿಬಿಟ್ಟಿದೆ. ಹಾಗೆ ಊಟ ಎಲ್ಲ ಆಯಿತು. ನಮ್ಮ ಅಕ್ಕ ಇಲ್ಲೇನೋ ಮಾಡ್ತಾ ಇದ್ದಾಳೆ. ಫ್ರೈ ಎಲ್ಲ ಆಗಿದೆ. ಎಲ್ಲ ಊಟ ಮಾಡಿಬಿಟ್ಟು ಎಲ್ಲ ಮಲ್ಕೊಂಡಿದ್ದಾರೆ ಲೈನಿಗೂ. ಆ ಕಡೆ ನಮ್ಮ ಅಕ್ಕ, ನಮ್ಮ ಅದ್ವಿಕಾ, ಅಥರ್ವ, ಅಮ್ಮ ಇಲ್ಲಿ ಮಲ್ಕೊಂಡಿದ್ದಾರೆ. ನಾನು ನಮ್ಮ ಪಾಪು ರೂಮಲ್ಲಿ ಮಲ್ಕೊಂಡಿದ್ದೀವಿ. ನಮ್ಮ ಅಣ್ಣ ಅದಕ್ಕೆ ಬೇರೆ ಕಡೆ ಮಲ್ಕೊಂಡಿದ್ದಾರೆ. ಎಲ್ಲ ಮನೆ ತುಂಬ ಜನ ಆಗಿದ್ದಾರೆ. ಏನೋ ಒಂಥರ ಖುಷಿ ಆಗುತ್ತೆ ಮನೆ ತುಂಬ ಜನ ಇದ್ದಾಗ. ಹೀಗೆ ಇರಬೇಕಲ್ವಾ ಅನಿಸುತ್ತೆ. ಆದರೆ ಇನ್ನೊಂದೆರಡು ದಿನಕ್ಕೆ ಮತ್ತೆ ಊರಿಗೆ ಹೋಗ್ತಾರೆ, ಅವಾಗ ಬೇಜಾರಾಗುತ್ತೆ. ಇದು ನೆಕ್ಸ್ಟ್ ಡೇ ನಮ್ಮ ಅಥರ್ವ ಸ್ಕೂಲಿಗೆ ಹೋಗಿ ಬರ್ತಾ ಇದ್ದಾನೆ. ಹೋಗಿ ಬಂದ್ಬಿಟ್ಟು ಎಲ್ಲರೂ ಮನೆಗಿದ್ವಿ. ಅವನಿಗೆ ಸ್ಕೂಲಿಗೆ ಹೋಗೋಕೆ ಇವತ್ತು ಇಂಟ್ರೆಸ್ಟ್ ಇರಲಿಲ್ಲ, ಹೇಗೋ ಹೋಗಿ ಬಂದ. ಮನೆಗೆ ಬರ್ತಿದ್ದಂಗೆ ಏನು ಹೇಳ್ತಾನೆ ಗೊತ್ತಾ, ಬನ್ನಿ ನೋಡೋಣ ಏನು ಹೇಳ್ತಾನೆ ಅಂತ ಹೇಳಿ ಒರಿಜಿನಲ್ ವಾಯ್ಸ್ ತೋರ್ಸೋಣ ಅಂದರೆ ಅದು ಇದು ಗೊಜ ಮಾತು, ಅದರಲ್ಲಿ ಬೇರೆ ಮೈಕ್ ಬೇರೆ ಹಾಕಿದ್ರು ದೇವಸ್ಥಾನದಲ್ಲಿ. ಹಾಗಾಗಿ ಒರಿಜಿನಲ್ ವಾಯ್ಸ್ನ ತೋರಿಸ್ತಾ ಇಲ್ಲ ನಾನು. ಏನೋ ನಾನು ಸ್ಕೂಲಿಗೆ ಹೋಗಿ ಬಂದ್ರು ಎಲ್ಲರೂ ಇದಾರಲ್ಲ ಅನ್ನೋದೇ ಅವನಿಗೆ ಖುಷಿ. ಯಾಕಂದ್ರೆ ಪ್ರತಿ ಸಲಿನೂ ಅವನಿಗೆ ಸ್ಕೂಲಿಗೆ ಕಳಿಸಿದಾಗ ಮನೇಲಿ ಇರೋದಿಲ್ಲ. ಅಣ್ಣ ಯಾರು ಬಂದ್ರೆ ಯಾರು ಬಂದ್ರು ಅವನಿಗೆ ಸ್ಕೂಲಿಗೆ ಕಳ್ಸಿದ್ಮೇಲೆ ಊರಿಗೆ ಹೋಗ್ಬಿಡ್ತಾರೆ. ಅದೇ ಫೀಲಿಂಗ್ ಅಲ್ಲಿ ಇರ್ತಾನೆ ಅವನು ಸ್ಕೂಲಲ್ಲೆಲ್ಲ. ನಾನು ಮನೆಗೆ ಹೋಗೋಷ್ಟೊತ್ತಿಗೆ ಯಾರು ಇರ್ತಾರೋ ಇಲ್ವೋ ಅಂತ ಹೇಳ್ಕೊಂಡು ಬರೋದೇ ಆಗುತ್ತೆ ಅವನಿಗೆ. ಅಲ್ಲ ಅಂದ್ರೆ ಸ್ಕೂಲಲ್ಲೆಲ್ಲ ಅಳ್ತಾನಂತೆ, ಅವ್ರು ಊರಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ಅವನಿಗೆ ಬರ್ತಿದ್ದಂಗೆ ನಮ್ಮ ಅಣ್ಣನೇ ಹೋಗಿ ಕರ್ಕೊಂಡ್ ಬಂದಿರೋ
ಇರೋದ್ರಿಂದ ಖುಷಿ ಆಗ್ಬಿಡ್ತು. ಓ ಮಾಮ ಇದ್ದಾರೆ ಅಂತ ಹೇಳಿ ಮನೆಗೆ ಬರ್ತಿದ್ದಂಗೆ ನನಗೇನೋ ಕೊಟ್ಟಿದ್ದಾರೆ ಬ್ಯಾಗಲ್ಲಿ, ತೋರಿಸ್ತೀನಿ ಅಂತ ತೋರಿಸ್ತಾ ಇದ್ದಾನೆ. ಏನಂದ್ರೆ ಇವಾಗ ಜಂತು ಹುಳುಗೆ ಟ್ಯಾಬ್ಲೆಟ್ ಕೊಡ್ತಾರೆ, ಈ ಕಡೆ ಎಲ್ಲ ಗೊತ್ತಲ್ವಾ ಮಕ್ಕಳಿಗೆ ವರ್ಷಕ್ಕೊಂದು ಕೊಡಬೇಕು ಅಂತ ಹೇಳಿ, ಅದನ್ನ ಸ್ಕೂಲಲ್ಲೆಲ್ಲ ಕೊಟ್ಟಿದ್ದಾರೆ. ಅದ್ರದ್ದೊಂದು ಕಾರ್ಯಕ್ರಮ ಮಾಡಿಬಿಟ್ಟು ನೋಡಿ ಇವತ್ತು ಎಲ್ಲ ಜಂತು ಹುಳು ಮಾತ್ರ ನುಂಗ್ಬೇಕು ವರ್ಷಕ್ಕೊಂದು, ಯಾರಾದ್ರೂ ಅಷ್ಟೇ ಹೊಟ್ಟೆಲಿರೋ ಹುಳು ಸತ್ತು ಹೋಗೋಕ್ಕೋಸ್ಕರ ಹೆಲ್ದಿ ಆಗಿರ್ತಾರೆ ಇದನ್ನು ತಿನ್ನೋದ್ರಿಂದ ಅಂತ ಹೇಳಿ ಮಕ್ಕಳಿಗೆಲ್ಲ ಕೊಟ್ಟಿದ್ರು. ಅದನ್ನ ಸಿಗ್ಬೇಕಂತೆ ಮಮ್ಮಿ ಅಂತ ಹೇಳ್ತಾ ಇದ್ದಾನೆ. ಅದು ಸರಿ ನೀನು ತಿನ್ನು ಅಂತ ಹೇಳ್ತಾ ಇದ್ರು. ಹಾಗೆ ನಮ್ಮ ಅಣ್ಣರಿಗೆ ಕೂಡ ಕೊಟ್ಟಿದ್ರು, ಅವರಿಬ್ರು ತಿನ್ಬೇಕು ಅನ್ಕೊಂಡು ಕುತ್ಕೊಂಡಿದ್ರು. ನಾನು ತಿಂತೀನಿ ಮಮ್ಮಿ ಇವಾಗೆ ಅಂತ ಹೇಳಿ ಅವನು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ದ. ಟ್ಯಾಬ್ಲೆಟ್ ಅಂದ್ರೆ ಅವ್ನು ತಿನ್ನಲ್ಲ, ಚಾಕ್ಲೇಟು ಅಂದ್ರೆ ತಿಂತಾನೆ, ಇಲ್ಲ ಅಂದ್ರೆ ಅವನಿಗೆ ಇಷ್ಟ ಆಗಲ್ಲ ಅವನಿಗೆ ಈ ಥರದ್ದೆಲ್ಲ. ಸರಿ ನಾವು ಇವಾಗಲೇ ತಿನ್ಬಿಡೋಣ ಅಥರ್ವನ್ ಜೊತೆಗೆ ಅಂತ ಹೇಳಿ ನಮ್ಮ ಅಣ್ಣನೂ ಟ್ಯಾಬ್ಲೆಟ್ ತೆಗಿತಾ ಇದ್ದಾನೆ. ಅವರಿಬ್ರು ಕೂಡ ಒಂದೊಂದು ತಿನ್ಬೇಕು. ನಮ್ಮ ಅದಕ್ಕೆ ಪ್ರೆಗ್ನೆಂಟ್ ಅಲ್ವಾ, ಪ್ರೆಗ್ನೆಂಟ್ ಟೈಮಲ್ಲಿ ಒಂದು ತಿನ್ನಲೇಬೇಕು, ಹೊಟ್ಟೆ ಉಳಿದ್ ಮಾತ್ರ ಕೊಡ್ತಾರೆ. ಹಾಗೆ ಇವರು ಕೂಡ ಈಗಲೇ ತಿನ್ನೋಣ ಅಂತ ಹೇಳಿ ಇಬ್ರು ನಾವು ಈಗಲೇ ಬಾಯಿ ಹಾಕಂತೀವಿ. ನೋಡು ಅಥರ್ವ ಅಂತೇಳಿ ಅವ್ರಿಗೆ ತೋರಿಸ್ಬಿಟ್ಟು ಇಬ್ರು ತಿಂತಾ ಇದ್ದಾರೆ. ಅದು ಅಷ್ಟೊಂದೇನೋ ಇಷ್ಟ ಆಗಲ್ಲ ಚಾಕ್ಲೇಟ್ ಥರ, ನೋಡಿ ಹೇಗೆ ಕಡ್ಕೊಂಡು ತಿಂದ್ಬಿಟ್ಟಿದ್ದಾನೆ. ಏನೋ ತಿಂದ ತಕ್ಷಣ ಚಾಕ್ಲೇಟ್ ನೋಡಿ ನಮ್ಮ ಅದಕ್ಕೆ ಚಾಕ್ಲೇಟ್ ಇಟ್ಟು ಕಳಿಸಿದ್ರಂತೆ ಬ್ಯಾಗಲ್ಲಿ. ಅದನ್ನ ನೋಡಿ ನಾನು ಈಗಲೇ ಚಾಕ್ಲೇಟ್ ತಿಂತೀನಿ ಅಂತ ತಕೊಂತ ಇದ್ದ. ಇಲ್ಲ ಈಗ ತಿನ್ಬೇಡ, ಈಗಷ್ಟೇ ಟ್ಯಾಬ್ಲೆಟ್ ತಿಂದಿಯಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ತಿನ್ನು ಅಂತ ಹೇಳ್ತಾ ಇದ್ವಿ. ಹಾಗಾಗಿ ನೀರು ಕುಡಿತಾ ಇದ್ದಾನೆ. ಯಾವ್ದಾದ್ರು ಟ್ಯಾಬ್ಲೆಟ್ ತಿಂದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟೆ ತಿನ್ಬೇಕು, ಅದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟೆ ನೀರು ಕುಡಿಬೇಕು. ಆದ್ರೂ ಸಣ್ಣ ಹುಡುಗ ಅಲ್ವಾ, ಗೊತ್ತಾಗಲ್ಲ, ಹಾಗಾಗಿ ಚಾಕ್ಲೇಟ್ ತಿಂತೀನಿ ಅಂತ ಹೇಳಿ ಕುತ್ಕೊಂಡಿದ್ದ. ಹಾಗೆ ನಮ್ಮ ಮದ್ವಿಕಂಗೆ ನಮ್ಮ ಅಕ್ಕ ಇವಾಗ ಅಷ್ಟೇ ಸ್ನಾನ ಮಾಡಿಸ್ಕೊಂಡು ಬಂದು ಕುತ್ಕೊಂಡಿದ್ದಾಳೆ. ನೋಡಿ ಹೇಗೆ ಅಂತ ಹೇಳಿ, ಅವಳಿದ್ದಾಳೆ ಅಂದ್ರೆ ಚಟಪಟ ಅವಳು ಮಾತಾಡ್ತಾನೆ ಇರ್ತಾಳೆ. ಇಬ್ರು ಮಕ್ಳಿದ್ದಾರೆ ಅಂದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹಾಗಾಗಿ ಇವತ್ತು ಸಂಜೆ ನಮ್ಮ ಅಮ್ಮನೂ ಅಣ್ಣನೂ ಇಲ್ಲಿ ಟೌನಿಗೆ ಹೊರಟಿದ್ರು. ಸ್ವಲ್ಪ ಸ್ಟವ್ ಹಾಳಾಗಿದೆ, ಏನೋ ರಿಪೇರಿ ಮಾಡಿಸ್ಕೊಬರ್ಬೇಕು ಅಂತ ಹೇಳಿ ಹೋಗೋಣ ಅಂತ ಹೊರಟಿದ್ರು. ಸ್ಕೂಟಿಲಿ ಹೋಗೋಣ ಅಂತ ಹೊರಟ್ರು. ಸ್ಟವ್ ಹಿಡ್ಕೊಂಡು ಕೂರ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮ ಅಮ್ಮಂಗೆ, ಸ್ವಲ್ಪ ಟಯರ್ಡ್ ಆಗಿದ್ದಾರೆ ನಮ್ಮಮ್ಮ, ಹೆಲ್ತ್ ಅಷ್ಟೊಂದು ಚೆನ್ನಾಗಿಲ್ಲ, ಮತ್ತೆ ಸುಸ್ತುಗಿಸ್ತಾದ್ರೆ ಕಷ್ಟ ಅಲ್ವಾ ಅಂತ ಹೇಳ್ಬಿಟ್ಟು ಸರಿ ಕಾರನೇ ಹೋಗೋಣ ಅಂತ ಹೇಳಿ ಹೊರಟ್ರು. ಹಾಗೆ ಸ್ವಲ್ಪ ಐಟಮ್ಸ್ ಕೂಡ ಇತ್ತು ತಗೊಂಡು ಹೋಗೋದೆಲ್ಲ, ತಗೊಂಡು ಹೋಗ್ಬಿಟ್ಟು ಮತ್ತೆ ಅಲ್ಲೆಲ್ಲ ರೆಡಿ ಮಾಡಿಸ್ಕೊಂಡು ಬರೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ, ಮಳೆ ಬಂದ್ರೆ ಕಷ್ಟ, ಮತ್ತೆ ಸ್ಕೂಟಿಲೆಲ್ಲ ಹೋಗೋದೇನಕ್ಕೆ ರಿಸ್ಕು ಅಂತ ಹೇಳ್ಬಿಟ್ಟು ಕಾರಲ್ಲಿ ಹೊರಟ ತಕ್ಷಣ ಈ ಹುಡುಗರು ಸುಮ್ಮನೆ ಇರ್ತಾರ ಗೈಸ್, ಇವರಂತೂ ಹಿಡ್ಕೊಳೋದೇ ತುಂಬಾ ಕಷ್ಟ ಆಗ್ಬಿಡುತ್ತೆ. ಇವ್ರನ್ನಂತೂ ಎಲ್ಲಿಗಾರ ಹೋಗ್ತಾ ಇದಾರೆ ಅಂದ್ರೆ ಹೋಗೋದ್ಕಿಂತ ಇವ್ರನ್ನ ಸುಧಾರ್ಸೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ, ಸುಧಾರ್ಸೋಷ್ಟೊತ್ತಿಗೆ ಸಾಕಾಗುತ್ತೆ. ಎಲ್ಲಿಗಾರ ಹೋಗಿ ಬಂದು ಟಯರ್ಡ್ ಆಗಿದ್ದಾರೆ ಅನ್ನೋಕ್ಕಿಂತ ಇವ್ರಿಗೆ ಸಮಾಧಾನ ಮಾಡೇ ಟಯರ್ಡ್ ಆಗ್ಬೇಕು, ಆ ತರ ಮಾಡ್ತಾ ಇರ್ತಾರೆ ಇವರಿಬ್ರು ಹುಡುಗರು ಸೇರೋದು. ಅಂದ್ರೆ ನಾನು ಬರ್ತೀನಿ ಅಂತ ಹೇಳಿ. ನಮ್ಮ ಅಥರ್ವನ್ ಮುಖ ನೋಡಿ ಹೇಗಾಗಿದೆ ಅಂತ ಹೇಳಿ. ಅದ್ವಿಕಾ ಇಲ್ಲ ಅಂದಿದ್ರೆ ಅವನು ಕುಣಿದಾಡ್ಕೊಂಡು ಹೋಗ್ಬಿಡ್ತಿದ್ದ. ಇಬ್ರು ಇರೋದ್ರಿಂದ ಸುಮ್ನೆ ಇದ್ದಾನೆ. ಅದ್ವಿಕಾನು ಸುಮ್ನೆ ಇದ್ದಾಳಲ್ಲ, ನೀನು ಸುಮ್ನೆ ಇರು ಅಂತ ಹೇಳಿದ್ರೆ ಹೇಗೋ ಸುಮ್ನೆ ಇರ್ತಾನೆ. ಅವಳಿಲ್ಲ ಅಂದ್ರೆ ಇವನಂತೂ ಕೇಳದೇ ಇಲ್ಲ ಮಾತು, ಹಾಗಿರ್ತಾನೆ. ನಾನು ಹೋಗ್ತೀನಿ ಅಂತ ಹೇಳಿ ಕಾರ್ ಹೋದಂಗೂ ಅವರಿಗೆ ಜೀವ ಎಳಿತಾ ಇದೆ, ನಾನು ಹೋಗ್ಬೇಕಿತ್ತು ಅಂತ ಹೇಳಿ. ಹೇಗೋ ಸಮಾಧಾನದಲ್ಲಿ ಇದ್ದಾರೆ, ಬಾಯ್ ಮಾಡಿ ಕಳಿಸ್ತಾ ಇದ್ದಾರೆ. ಹೊರಟ್ರು. ಇನ್ನ ಸಂಜೆ ಟೈಮಲ್ಲಿ ಹೋದ್ರು, ಬರೋಷ್ಟೊತ್ತಿಗೆ ನೈಟ್ ಆಯ್ತು. ನಮ್ಮ ಪಾಪು ನೋಡಿ ಏನ್ ಮಾಡ್ತಾ ಇದ್ದಾನೆ, ಕುತ್ಕೊಂಡಲ್ಲೇ ಇವಾಗಷ್ಟೇ ಹಾಲು ಕುಡಿದ್ಬಿಟ್ಟು ನಿದ್ದೆ ಬರಂಗಾಗ್ತದೆ ಅಂತ ಕಣ್ಪಿಡಿಸ್ತಾ ಇದ್ದಾನೆ. ಒಳ್ಳೆ ಕ್ಯೂಟಾಗಿ ಗೊಂಬೆ ತರ ಕಾಣಿಸ್ತಾ ಇದ್ದಾನೆ. ಟೋಪಿ ನೋಡಿ ಹೇಗೆ ಕಾಣಿಸ್ತಾ ಇದೆ, ಹಾಲ್ಗುಂಬ್ಳು ಕೈ ಮೇಲ್ಗಡೆ ಕಂಡಂಗೆ ಕಾಣಿಸ್ತಾ ಇದೆ ಅಲ್ವಾ ಹಿಡ್ಕೊಳೋದಕ್ಕೆ. ಅದೇನೋ ಸಣ್ಣ ಮುಖ ಅಲ್ವಾ, ಹಾಗಾಗಿ ಫುಲ್ ಟೋಪಿ ಕವರ್ ಆಗೋದಿಲ್ಲ, ಹಾಗಾಗಿ ಮೇಲ್ಗಡೆ ಆ ಥರ ನಿಂತ್ಕೊಳುತ್ತೆ. ಸ್ವಲ್ಪ ಜಾತ್ರೆ ಎಲ್ಲ ಮುಗಿದ ಮೇಲೆ ಇದನ್ನ ಆಟ ಸಾಮಾನೆಲ್ಲ ತಗೊಂಡಿದ್ರಲ್ವಾ, ಈ ತರ ಇದನ್ನ ಆಟ ಆಡೋಣ ಅಂತ ಹೇಳಿ ಆಟ ಆಡ್ತಾ ಇದಾರೆ. ನಮ್ಮ ಅಣ್ಣ ಅವರಿಬ್ರಿಗೂ ಟಾಸ್ಕ್ ಕೊಟ್ಟಿದ್ದ, ಈ ತರ ನಿಲ್ಲಿಸ್ಬೇಕು ಅಂತೇಳಿ. ಅದ್ವಿಕ ಅಣ್ಣ ಅಥರ್ವ ದೊಡ್ಡವನಾಗಿರೋದ್ರಿಂದ ಇವನಿಗೆ ಸಣ್ಣದ್ರಿಂದ ದೊಡ್ಡ ಜೋಡಿಸು ಅಂತ ಹೇಳಿ ಕೊಟ್ಟಿದ್ದ. ಹಾಗಾಗಿ ಇವನು ಜೋಡಿಸ್ತಾ ನಿಂತ್ಕೊಂಡಿದ್ದಾನೆ. ಅದು ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ಬಿದ್ದೋಯ್ತು. ಸೊ ಅದ್ವಿಕ ಸಣ್ಣ ಹುಡುಗಿ ಆಗಿರೋದ್ರಿಂದ ನೀನು ಸ್ಟ್ರೈಟ್ ನಿಲ್ಲಿಸು ಅಂತ ಹೇಳಿ ಅವನಿಗೆ ಟಾಸ್ಕ್ ಕೊಡ್ತಾ ಇದ್ದಾನೆ. ಇವಾಗ ನೆಕ್ಸ್ಟ್ ನೀನ್ ಔಟ್ ಆದೆ, ಈಗ ಅದ್ವಿಕ ನಿಲ್ಲಿಸ್ತಾಳೆ, ನೀನ್ ಬಾ ಅಂತ ಹೇಳ್ಬಿಟ್ಟು. ನೋಡಿ ನಮ್ಮ ಮರಿ ಹೆಂಗ್ ನಿಲ್ಸಕ್ ಹೋಗುತ್ತೇವೆ ಅದ್ವಿಕಾ. ಇವಳು ಸಣ್ಣಳಲ್ವಾ, ಹಾಗಾಗಿ ದೊಡ್ಡದ್ರಿಂದ ಸಣ್ಣದ್ ನಿಲ್ಸಕ್ಕೆ ಕೊಟ್ಟಿದ್ದಾರೆ. ಇವಳು ಒಂದೊಂದಾಗಿ ಸ್ವಲ್ಪ ಶಾರ್ಪ್ ಇದ್ದಾಳೆ, ನಿಧಾನಕ್ಕೆ ನಿಲ್ಸ್ಕೊಂಡು ಹೋಗ್ತಾ ಇದ್ದಾಳೆ. ಆದ್ರೆ ಏನ್ ಮಾಡೋದು, ಸಣ್ಣ ಮಕ್ಕಳಲ್ವಾ, ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಬಿದ್ದೋಗ್ಬಿಡುತ್ತೆ. ಅದು ಸಾಫ್ಟ್ ಆಗಿರೋದ್ರಿಂದ ನೋಡಿ ಬಿದ್ದೋಗ್ಬಿಡ್ತು. ಈಗ ನೀನ್ ಔಟ್ ಅದೇ ನಾನು ಅಂತ ಹೇಳಿ ಒಬ್ರು ಆದ್ಮೇಲೆ ಒಬ್ರು ಆಟ ಆಡ್ತಾ ಇದ್ರು. ನಮ್ಮ ತರವ ಈ ತರ ಸೀದಾ ನಿಲ್ಲಿಸ್ಬಿಟ್ಟು ಆಲ್ರೆಡಿ ವಿನ್ ಆಗಿದ್ದ, ಹಾಗಾಗಿ ಅವನಿಗೆ ಉಲ್ಟಾ ನಿಲ್ಸಕ್ಕೋಸ್ಕರ ಆ ಟಾಸ್ಕ್ ಕೊಟ್ಟಿದ್ದಾರೆ. ಇವಳಿಗೆ ಈ ಟಾಸ್ಕ್ ಕೊಟ್ಟಿದ್ದಾರೆ. ಇವಳು ಕಂಪ್ಲೀಟ್ ಮಾಡ್ತಾಳೆ. ನೋಡಿ ಎಷ್ಟು ಕ್ಯೂಟ್ ಆಗಿ ನಿಲ್ಲಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಆದ್ರೂ ಇದು ಅಷ್ಟು ಈಸಿ ಅಲ್ಲ ಈ ಸಣ್ಣ ಮಕ್ಕಳು ನಿಲ್ಸೋದು. ಅಂದ್ರೆ ದೊಡ್ಡವರು ಹೆಂಗಾದ್ರೂ ನಿಲ್ಲಿಸ್ತಾರೆ, ಎಂತ ಸಣ್ಣ ಮಕ್ಕಳು
ಮಕ್ಕಳು 3 ವರ್ಷದ ಮಗು ಈ ತರ ನಿಲ್ಲಿಸ್ಬೇಕು ಅಂದ್ರೆ ಕಷ್ಟನೇ. ನೋಡಿ ಎಷ್ಟು ಚೆನ್ನಾಗಿ ನಿಲ್ಲಿಸಿದ್ಲಲ್ವಾ, ಗುಡ್ ಗರ್ಲ್ ನಮ್ಮ ಅದ್ವಿಕಾ ಅಂತ ಹೇಳಿ ಎಲ್ಲ ಕ್ಲಾಪ್ಸ್ ಹೊಡಿತಾ ಇದ್ದಾರೆ. ನಮ್ಮ ಅಥರ್ವ ಈಗ ಬಂದ್ಬಿಟ್ಟು ಈಗ ನೆಕ್ಸ್ಟ್ ನಾನು ಅಂತ ಹೇಳಿ ಅದೇ ಆಟ ಆಡ್ತಾ ಇದ್ರು. ನೆಕ್ಸ್ಟ್ ಡೇ ಇಷ್ಟೆಲ್ಲ ಆಟ ಆಡ್ಬಿಟ್ಟು ಅವಳಿಗೆ ಊರಿಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ನಮ್ಮ ಅಕ್ಕ ಹೊರಟಿದ್ದಾಳೆ ಸ್ಕೂಲ್ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಅವಳಿಗೆ ಇಲ್ಲ ಮಮ್ಮಿ ಇವತ್ತೊಂದಿನ ಇರೋಣ, ಹೋಗೋಣ ಬೇಡ ಅಂತ ಹೇಳಿ ಅಳ್ತಾ ಇದ್ಲು. ನಾನು ಅದ್ವಿಕಂಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ನೋಡಿ ಮುಖ ಎಲ್ಲ ಹೇಗಾಗಿದೆ, ಸಪ್ಪಗಾಗಿದೆ. ಅದು ಬೆಳಬೆಳಗ್ಗೆನೆ ಅಲ್ವಾ, ಹೇಳ್ತಿದ್ದಂಗೆ ಊರಿಗೆ ಹೋಗೋಣ ಅನ್ನೋ ಪದನೇ ಅವಳಿಗೆ ಕೇಳಿಸೋದು. ಬೆಳಗ್ಗೆ ಟ್ರೈನಿಗೆ ಹೋದರೆ ಅವರಿಗೆ ಮನೆಗೆ ಹೋದ್ಮೇಲೆ ಸ್ವಲ್ಪ ಟೈಮ್ ಸಿಗುತ್ತೆ ಕೆಲಸ ಮಾಡ್ಕೊಳಕ್ಕೆ, ಹಾಗೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಹೋಗ್ತಾರೆ. ಇಲ್ಲಾಂದರೆ ಮಧ್ಯಾಹ್ನ ಕೂಡ ಆಪ್ಷನ್ ಇದೆ, ಮಧ್ಯಾಹ್ನನೂ ಹೋಗ್ಬೋದು. ಮಳೆ ಬೇರೆ ಕಡಿಮೆ ಇದೆ ಅಲ್ವಾ, ಏನಕ್ಕೆ ಎಲ್ಲರೂ ಹೊರಟಿದ್ರು. ನಮ್ಮ ಮಾಮ ಕೂಡ ನಾನು ಹೋಗಿ ಬರ್ತೀನಿ ಅಂತ ಹೇಳಕ್ಕೆ ಬಂದಿದ್ರು ನಮ್ಮ ಅಪ್ಪಾಜಿಗೆ. ನಮ್ಮ ಅತ್ತೆ ಎಲ್ಲರೂ ಊರಿಗೆ ಹೊರಟಿದ್ದಾರೆ, ಇವರೆಲ್ಲರ ಜೊತೆಗೂ ಹೋಗ್ಬೋದು. ಒಬ್ಬೊಬ್ರು ಒಂದೊಂದು ಊರಲ್ಲಿ ಇಳ್ಕೊಂತಾರೆ. ಇದೆ ಲಾಸ್ಟ್ ಸ್ಟಾಪ್ ಅಂದರೆ ನಮ್ಮ ಅಕ್ಕಂದು ಹಾಸನು. ಭದ್ರಾವತಿಲೆಲ್ಲ ಇವ್ರು ಇಳ್ಕೊಂತಾರೆ. ನಮ್ಮ ಅತ್ತೆ ನೋಡಿ ಬಾಯ್ ಮಾಡ್ತಾ ಇದ್ದಾರೆ. ಅಯ್ಯೋ ನೀನು ವಿಡಿಯೋ ಮಾಡ್ತಾ ಇದೀಯಾ, ನೀನು ವಿಡಿಯೋ ಮಾಡ್ತಿದೀಯಲ್ಲ ಅಂತ ಹೇಳಿ ಮೊದಲೇ ಗೊತ್ತಿದ್ರೆ ಇನ್ನು ಸ್ವಲ್ಪ ಏನಾದರೂ ಮಾತಾಡ್ಬೋದಿತ್ತಲ್ಲ, ಅಲ್ಲಿಗೆ ಬರ್ತಿದ್ದೆ ಅಂತ ಹೇಳಿ ಹೇಳ್ತಾ ಇದ್ರು. ಸರಿ ಇನ್ನೊಂದ್ಸತಿ ಬಂದಾಗ ವಿಡಿಯೋ ಮಾಡೋಣ ಅಂತೆ, ಇವಾಗ ಮಳೆ ಬರ್ತಾ ಇದೆ ಅಲ್ವಾ, ಹಾಗಾಗಿ ಒಳಗಡೆನೆ ಇದ್ದೆ ಅಂತ ಹೇಳ್ತಾ ಇದ್ದೆ. ಅವರು ಅದೇ ಹೇಳ್ತಾ ಇದ್ರು, ನೀ ಬಾಣ್ತಿ ಅಲ್ವಾ, ಎಲ್ಲಿದ್ದಿರ್ತೀಯಾ ಅಂತ ಅನ್ಕೊಂಡಿದ್ದೆ, ಎದ್ದು ಬಂದ್ಬಿಟ್ಟಿದ್ಯಾ ಅಂತ ಹೇಳ್ತಾ ಇದ್ರು. ಸರಿ ಆಯ್ತು ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡೋಣ ಅಂತ ಹೇಳಿ ಅವರಿಗೆ ಬಾಯ್ ಮಾಡ್ತಾ ಇದ್ದೀನಿ. ಅವರೆಲ್ಲರೂ ಟ್ರೈನಿಗೆ ಹೊರಟಿದ್ದಾರೆ. ತುಂಬಾ ಜನ ಇದ್ದಾರೆ ಇವತ್ತು ಟ್ರೈನಿಗೆ ಹೋಗೋಕ್ಕೆ. ಎಲ್ಲ ಜಾತ್ರೆ ಗೀತ್ರೆಲ್ಲ ಮುಗಿಸ್ಕೊಂಡು ಹೊರಟಿದಾರಲ್ವಾ, ಎಲ್ಲರ ಮನೆಗೂ ನೆಂಟರು ಬಂದಿರ್ತಾರೆ. ಹಾಗಾಗಿ ಎಲ್ಲರೂ ಜಾಸ್ತಿ ಜನ ಇವಾಗ ಅವ್ರ ಮನೆ ನೆಂಟರು ಇವ್ರ ಮನೆ ನೆಂಟರು ಎಲ್ಲ ಸೇರ್ಕೊಂಡು ಜಾಸ್ತಿ ಜನ ಆಗ್ಬಿಟ್ಟಿದ್ದಾರೆ. ಈಗ ನೋಡಿ ಟ್ರೈನ್ ಬಂದೇ ಬಿಡ್ತು. ಮಾತಾಡ್ತಾ ಇದ್ದಂಗೆನೆ ಇಂಥ ಟೈಮ್ ಎಲ್ಲ ಗೈಸ್ ಸಿಗೋದಿಲ್ಲ. ಒಂಥರ ವಿಡಿಯೋ ಮಾಡ್ಕೊಂಡಿರೋದ್ರಿಂದ ಮೆಮೊರಿ ಅಂತಾನೆ ಹೇಳ್ಬೋದು. ಇನ್ನೊಂದ್ಸತಿ ಈಗ ಹೋಗಿದ್ವಿ ಅನ್ನೋದೊಂದು ನೆನಪಿರುತ್ತೆ. ಅದು ಕಣ್ಣಲ್ಲಿ ನೋಡಿದಾಗ ಏನೋ ಒಂಥರ ಮನ್ಸಿಗೆ ಖುಷಿ ಆಗುತ್ತೆ. ನಾವ್ ಈ ತರ ವಿಡಿಯೋ ಮಾಡ್ಕೊಂಡು ಇನ್ನೊಂದ್ಸತಿ ನಾವೇ ನಮ್ಮ ಟಿವಿಲೆಲ್ಲ ಹಾಕೊಂಡು ನೋಡ್ತಾ ಇರ್ತೀವಿ. ತುಂಬಾ ಖುಷಿ ಆಗುತ್ತೆ. ನೋಡಿ ನೀವು ಅವಾಗ ಬಂದಾಗ ಹೀಗ್ ಮಾಡಿದ್ವಿ, ಹೀಗ್ ಬಂದಿತ್ತು ಅಂತ ಹೇಳಿ ಅವಾಗ ನಮ್ಮ ಮನೆ ಯಾರು ಬರ್ತಾರೋ ಅವ್ರಿಗೆ ತೋರಿಸ್ತಾ ಇರ್ತಿದ್ವಿ. ನೋಡಿ ಗೈಸ್ ಎದುರುಗಡೆನೆ ಟ್ರೈನ್ ಬರೋದ್ರಿಂದ ಎಲ್ಲರಿಗೂ ಈಸಿ, ಎಲ್ಲಿಗಾರು ಹೋಗ್ಬೇಕು ಅಂದ್ರೆ ಬಂದೇ ಬಿಡ್ತು ಟ್ರೈನು. ಇವರೆಲ್ಲ ಹೋಗ್ತಾ ಇದ್ದಾರೆ. ಹೋಗ್ಬಿಟ್ಟು ಏನಪ್ಪಾ ಅಂದ್ರೆ ಜಾಸ್ತಿ ಟೈಮ್ ನಿಲ್ಸೋದಿಲ್ಲ ಇಲ್ಲಿ, ಪಟ್ಟಂತ ಹತ್ಬೇಕು ಪಟ್ಟಂತ ಇಳಿಬೇಕು. ಹಾಗಾಗಿ ಸ್ವಲ್ಪ ಕಷ್ಟ ಇಲ್ಲ. ಜಾಸ್ತಿ ಲಗೇಜ್ ತಗೊಂಡು ಹೋಗೋದಾದ್ರೆ ಈಗೇನಪ್ಪ ಅಂದ್ರೆ ಸಿಂಪಲ್ ಆಗಿ ಹೋಗ್ತಾರಲ್ವಾ, ಹೋಗಿ ಬಂದ್ಬಿಡ್ತಾರೆ. ಹಾಗೆ ಇಲ್ಲೊಂದು ಹಲಸಿನ ಹಣ್ಣು ಇಟ್ಟಿದ್ವಿ, ಅದು ಸ್ವಲ್ಪ ಕೊಳ್ತೋಗ್ಬಿಟ್ಟಿತ್ತು. ಜೇನು ಹುಳಗಳೆಲ್ಲ ಬರ್ತಾ ಇದ್ವು. ಹಾಗಾಗಿ ಬಿಸಾಡ್ ಬರಕ್ಕೆ ನಮ್ಮಣ್ಣ ಹೋಗ್ತಾ ಇದ್ದಾನೆ, ಅದನ್ನ ಬಿಸಾಡ್ ಬರ್ತೀನಿ ಅಂತ ಹೇಳಿ. ಹಾಗೆ ಕಳಿಸ್ದವ್ರೆಲ್ಲರೂ ಮನೆಗೆ ಬಂದ್ರು. ಇನ್ನು ಮನೆಗೆ ಬಂದ್ಮೇಲೆ ನಮ್ದು ಕೆಲಸ ಇದೆ ಅಲ್ವಾ, ಬೆಳಗ್ಗೆ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಆ ಥರವನ್ ಸ್ಕೂಲಿಗೆ ಕಳ್ಸೋದು. ಇವತ್ತೆಲ್ಲ ನಮ್ಮ ಅಣ್ಣನೇ ಮಾಡ್ತಾ ಇದ್ದಾನೆ. ನಮ್ಮ ಅಥರ್ವಂಗೆ ಸ್ಕೂಲಿಗೆ ಹೇಗೋ ಹೋಗ್ತಾ ಇದ್ದಾನೆ ಸೈಲೆಂಟ್ ಆಗಿ. ಒಂದಿನ ಏನಾದರೂ ಸ್ಕೂಲಿಗೆ ಬೇಡ ಅಂತ ಹೇಳಿ ನಾವು ಅವ್ನು ಹೇಳ್ದ ಅಂತ ಬಿಡಿಸ್ಬಿಟ್ರೆ ಇನ್ನೊಂದು ದಿನದಿಂದ ಅವ್ನು ಅದೇ ಹಿಡ್ಕೊಬಿಡ್ತಾನೆ. ನಾನು ಬೇಡ ಅಂದ್ರೆ ಇವ್ರು ನಾನು ಕಳ್ಸೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ಕೂಲಿಗೆ ಹೋಗಲ್ಲ ಅಂತ ಹಠ ಮಾಡ್ತಾನೆ. ಹಾಗಾಗಿ ಅವನಿಗೆ ಹೋಗೋಕೆ ಇಷ್ಟ ಇಲ್ಲದೆ ಇದ್ರೂ, ಇಂಟ್ರೆಸ್ಟ್ ಇಲ್ಲದೆ ಇದ್ರೂ ಫೋರ್ಸ್ಫುಲಿ ಕಳಿಸ್ಬೇಕು. ಇವತ್ತೇನು ಅನ್ಲಿಲ್ಲ, ಅವನು ಆರಾಮಾಗಿ ಹೋಗ್ತಾ ಇದ್ದಾನೆ. ಯಾಕಂದ್ರೆ ಇಷ್ಟು ದಿನನೇ ಇದಾರಲ್ವಾ ಮನೇಲಿ, ಮೋಸ್ಟ್ಲಿ ಸ್ಕೂಲಿಗೆ ಹೋಗ್ಬಂದ್ರೆ ಇರ್ತಾರೆ ಅಂತ ಹೇಳ್ಬಿಟ್ಟು ಅವನು ಹೋಗ್ತಾ ಇದ್ದಾನೆ. ಯಾವುದೇ ತರ ಹಠ ಮಾಡ್ತಾ ಇಲ್ಲ. ಈ ತರ ಹುಡುಗರು ಹೋದ್ರೆ ತುಂಬಾ ಖುಷಿ ಆಗುತ್ತೆ, ಹಠ ಮಾಡದೆ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅವನಿಗೆ ಸ್ಕೂಲಿಗೆ ಕಳಿಸಿ ಏನಾಯ್ತಪ್ಪ ಅಂದರೆ ಮತ್ತೆ ಮಾವರು ಕೂಡ ಮನೆಗೆ ಬಂದರು. ಇವರನ್ನೆಲ್ಲ ಹೋದ್ಮೇಲೆ ನೆಕ್ಸ್ಟ್ ಡೇ ನಮ್ಮ ಪಾಪುಗೆ ಸ್ವಲ್ಪ ಹುಷಾರಿರಲಿಲ್ಲ, ಇಂಜೆಕ್ಷನ್ ಹಾಕ್ಸೋಣ ಅಂತ ಹೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಕ್ವಾರ್ಟರ್ಸಿಗೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಸಖತ್ ಅಳ್ತಾ ಇದ್ದ. ಏನಾಗಿದೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳು ಡಾಕ್ಟರ್ ಹತ್ರ ಹೋಗಿ ಬರೋಣ ಅಂತ ಹೇಳಿ ಹಾಸ್ಪಿಟಲಿಗೆ ಹೋಗಿ ಬಂದ್ವಿ. ಹೋಗಿ ಬಂದಾದ್ಮೇಲೆ ನಮ್ಮ ಅಣ್ಣ ಊರಿಗೆ ಹೋಗಬೇಕಾಗಿತ್ತು, ಆಫೀಸಿಗೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಶಿವಮೊಗ್ಗ ಕರ್ಕೊಂಡು ಹೋಗಿ ಮತ್ತೆ ಮನೆಗೆ ಬಿಟ್ಬಿಟ್ಟು ಮತ್ತೆ ಅಣ್ಣ ಬಸ್ಸಿಗೆ ಹೋಗ್ತೀನಿ ಅಂತ ಹೇಳಿ ಬಸ್ಸಿಗೆ ಹೊರಟಿದ್ದಾನೆ. ಪಾಪ ಅವನು ಹೋಗ್ಬಿಟ್ಟು ಇನ್ನ ನೈಟ್ 12:30ಗೆ ಟ್ರೈನ್ ಇರೋದು. ಈಗಲೇ ಹೋಗ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಶಿವಮೊಗ್ಗದಲ್ಲಿ ಆಮೇಲೆ ನೈಟ್ ಹೋಗ್ತೀನಿ ಅಂತ ಹೊರಟ. ಹಾಗೆ ನಮ್ಮಮ್ಮ ನೆಕ್ಸ್ಟ್ ಡೇ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ, ಇವತ್ತು ಸಣ್ಣ ಜಾತ್ರೆ ಇದೆ, ನಾವು ಅವತ್ತು ಹೋಗೋಕ್ಕಾಗಿಲ್ಲ, ನಾವು ಇವತ್ತಾರು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಅಮ್ಮ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಹತ್ರನೂ ಸ್ಕೂಲಿಂದ ಬಂದ ಅವನ್ನ ಕರ್ಕೊಬಂದು ಮನೇಲಿ ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬರ್ತೀನಿ. ಅವತ್ತಿನ ದಿನ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತಲ್ವಾ, ದೊಡ್ಡ ಜಾತ್ರೆ ದಿನ. ನಮ್ಮ ಅಕ್ಕ ಅಣ್ಣರೆಲ್ಲರೂ ಹೋಗಿ ಬಂದ್ರು, ನಮ್ಮಮ್ಮ ಹೋಗಿರ್ಲಿಲ್ಲ, ನನ್ನ ಜೊತೆ ಇದ್ರು. ಪಾಪು ಬೇರೆ ಇರುತ್ತಲ್ವಾ, ಮನೆ ಕೆಲಸ ಇರುತ್ತೆ ಅಂತ ಹೇಳಿ. ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಅಂತ ಹೇಳಿ ನಮ್ಮಮ್ಮ ಹಾಗೆ ಅಕ್ಕಪಕ್ಕದ ಮನೆಯವರೆಲ್ಲ ಸೇರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ರು. ದೇವಸ್ಥಾನದಲ್ಲೆಲ್ಲ ಡೆಕೋರೇಷನ್ ಚೆನ್ನಾಗಿ ಮಾಡಿರ್ತಾರೆ. ದೇವಸ್ಥಾನದಲ್ಲಿ ಜಾತ್ರೆ ಇರೋದ್ರಿಂದ, ಅದರಲ್ಲೂ ಇವತ್ತು ಸಣ್ಣ ಜಾತ್ರೆ ಅಲ್ವಾ, ದೊಡ್ಡ ಜಾತ್ರೆ ಇದ್ದಾಗ ಇನ್ನೂ ಸಖತ್ತಾಗಿರುತ್ತೆ. ಎಲ್ಲ ಶಾಪ್ಸ್ ಎಲ್ಲ ಚೆನ್ನಾಗಿ ಬಂದಿರುತ್ತೆ. ಹಾಗೆ ನಮ್ಮ ಪಾಪುಗೆ ಒಂದು ಗಿಲ್ಗಿಚ್ಚಿ ತಗೋಬರೋಣ ಅಂತ ಹೇಳಿ ಅನ್ಕೊಂಡಿದ್ರು. ಗಿಲ್ಗಿಚ್ಚಿ ತಗೋಬರೋಣ ಅಂತ ಅನ್ಕೊಂಡ್ರೆ
ಅಲ್ಲಿ ಗಿಲ್ಗಿಚ್ಚಿನೇ ಇರಲಿಲ್ಲ ಅಂತ ಹೇಳಿ ಅಮ್ಮ ಹಾಗೆ ಬಂದರು. ನಾನು ಸ್ವಲ್ಪ ಗಂಟ್ಲೆಲ್ಲ ನೋವಾಗಿದೆ ಅಂತ ಹೇಳಿ ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಕಷಾಯ ಕುಡಿತಾ ಇದ್ದೆ. ನಮ್ಮ ಅಥರ್ವನು ಬಂದ. ಅವನಿಗೆ ಏನಾದರೂ ಒಂದು ಹೇಳಿ ಸಮಾಧಾನ ಮಾಡಿಲ್ಲ ಅಂದರೆ ಕಷ್ಟ. ಇಲ್ಲ ನನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ದೇವಸ್ಥಾನಕ್ಕೆ ಅಂತ ಹೇಳಿ ಅಳ್ತಾನೆ. ಅವನಿಗೇನೋ ಒಂದು ಹೇಳಿಬಿಟ್ಟು ಮನೇಲೇ ಬಿಟ್ಟು ಹೋಗಿದ್ರು. ಅಲ್ಲಿಂದ ಜೊತೆಯಾಗಿ ಬಂದ. ಇದು ನೆಕ್ಸ್ಟ್ ಡೇ ಇಂಡಿಪೆಂಡೆನ್ಸ್ ಡೇ ಇತ್ತಲ್ವಾ, ಹಾಗಾಗಿ ನಮ್ಮ ಅಥರ್ವಂಗೆ ಈ ಥರ ರೆಡಿ ಮಾಡಿದ್ದೀವಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ನನಗಂತೂ ತುಂಬಾ ಇಷ್ಟ ಆಯಿತು ಇವನ್ ಡ್ರೆಸ್ಸು. ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಇವ್ರು ಸ್ಕೂಲಲ್ಲಿ ಯೂನಿಫಾರ್ಮ್ ಹೇಳಿದ್ರು. ಯೂನಿಫಾರ್ಮ್ ಇವ್ರಿಗೆ ಇನ್ನೂ ಕೊಟ್ಟಿರಲಿಲ್ಲ. 3 ತಿಂಗಳಾಗಿದೆ ಸ್ಕೂಲಿಗೆ ಜಾಯಿನ್ ಮಾಡಿಬಿಟ್ಟೆ, ಆದರೆ ಇನ್ನೂ ಯೂನಿಫಾರ್ಮ್ ಬಂದಿರಲಿಲ್ಲ. ಹಾಗಾಗಿ ಇವರಿಗೆ ವೈಟ್ ಟೀ ಶರ್ಟು, ಬ್ಲೂ ಜೀನ್ಸು ಅಂತ ಹೇಳಿದ್ರು. ಹಾಗಾಗಿ ನಾನು ಇವನಿಗೆ ಈ ಡ್ರೆಸ್ ಹಾಕಿದ್ದೆ. ಇಲ್ಲ ಅಂದಿದ್ರೆ ಸ್ಕೂಲ್ ಯೂನಿಫಾರ್ಮ್ ಇದ್ದಿದ್ರೆ ಯೂನಿಫಾರ್ಮಲ್ಲೇ ಕಳಿಸ್ಬೋದಿತ್ತು. ಆದರೆ ಈ ಡ್ರೆಸ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮಮ್ಮ ಬಿಟ್ಟು ಬಂದು ಹಾಗೆ ಸಂಜೆ ಟೈಮಲ್ಲಿ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ, ಎಷ್ಟೊತ್ತಿಗೆ ಬರ್ತಾನೆ ಅಂತ ಹೇಳಿಬಿಟ್ಟು. ಇವತ್ತು ಲಂಚ್ ಬಾಕ್ಸ್ ಬೇಡ, ಹಾಗೆ ಸ್ಕೂಲ್ ಬ್ಯಾಗು ಬೇಡ ಅಂತ ಹೇಳಿದ್ರು. ಹಾಗಾಗಿ ಅವನಿಗೆ ಹಾಗೆ ಸ್ಯಾಂಡ್ವಿಚ್ ಮಾತ್ರ ಇಟ್ಟು ಕಳಿಸಿದ್ವಿ. ಎಷ್ಟೊತ್ತಿಗೆ ಬರ್ತಾರೋ ಅಂತ ಕಾಯ್ತಾ ಇದೀವಿ. 3:15 ಆಗಿದೆ ಗೈಸ್, ಇನ್ನೂ ಬಂದಿಲ್ಲ. ಹಾಗಾಗಿ ಅವರು ಮೇಡಮಿಗೆ ಫೋನ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡು ಕುತ್ಕೊಂಡಿದ್ವಿ. ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಪಾಪ ಬೆಳಗ್ಗೆ 8:00 ತಿಂದಿದ್ದು ಹುಡುಗ. ವಾಯ್ಸ್ ಎಲ್ಲ ಹೋಗಿ ಕೋಲ್ಡ್ ಆಗಿಬಿಟ್ಟಿತ್ತು, ಸ್ವಲ್ಪ ಇಲ್ಲೆಲ್ಲ ನೋವಾಗಿತ್ತು. ಹಾಗಾಗಿ ಸ್ವಲ್ಪ ಕಷಾಯ ಮಾಡಿಕೊಂಡು ಇವತ್ತು ಬೆಳಗ್ಗೆ ವಾಯ್ಸ್ ಬರುತ್ತೇನೋ ಅನ್ನೋಕ್ಕಿಂತ ಫಸ್ಟು ಈ ಪೇನ್ ಇದೆ ಅಲ್ವಾ, ಈ ಪೇನ್ ರಿಲೀಫ್ ಸಿಕ್ಕರೆ ಸಾಕು ಅನಿಸ್ಬಿಡುತ್ತೆ. ಹಾಗಾಗಿ ಬೆಳಗ್ಗೆ ನೆನೆ ಸ್ವಲ್ಪ ಶುಂಠಿ ಕಷಾಯ, ಶುಂಠಿ ಕಾಳುಮೆಣಸಿನಕಾಳು ಎಲ್ಲ ತುಳಸಿ ಎಲ್ಲ ಹಾಕಿಬಿಟ್ಟು ಒಂದು ಕಷಾಯ ಮಾಡಿಕೊಂಡು ಕುಡಿದು ಈ ವಾಯ್ಸ್ ತರಿಸ್ಕೊಂಡಿದ್ದೀನಿ. ಬೇಕು, ಚೆನ್ನಾಗಿದೆ ಗಾಯ್ಸ್. ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಹಣ್ಣು ಅಂತ. ಚೆನ್ನಾಗಿದೆ ಅಲ್ವಾ ಗಾಯ್ಸ್? ಚೆನ್ನಾಗಿ ಕಾಣಿಸ್ತದೆ. ನಮ್ಮ ಚೆನ್ನಾಗಿತ್ತಲ್ಲಮ್ಮ ಇವತ್ತು ಹಣ್ಣು? ಸೂಪರ್ ಆಗೈತೆ. ಏನು ಫ್ರಿಜ್ಜಾಗಿ ಇಟ್ಟಿದ್ರೆ ಹಾಗೆ ಹಂಗಿದ್ರೆ ತಿನ್ಬೋದು. ಯಾಕಂದರೆ ಮೊದಲೇ ಕೋಲ್ಡ್ ಆಗಿತ್ತು ನನಗೆ, ಗಂಟ್ಲು ನೋವು ಈಗ ಒಂಚೂರು ಕಡಿಮೆ ಆಗೈತೆ. ನೋಡೋಣ, ಒಂದೆರಡು ತಿಂದರೆ ಒಂಚೂರು ಕೊಟ್ಟು ಕಳಿಸ್ಬೋದು. ನಮ್ಮ ಪಾಪಗೆ ಯಾವಾಗಿಂದ ತಿನ್ನಿಸ್ಬೋದಮ್ಮ? 6 ತಿಂಗಳಾಗೋ ತನಕ ಇವನ್ನೆಲ್ಲ ತಿನ್ಸಂಗಿಲ್ಲ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಬನ್ನಿ ದಾಳಿಂಬೆ ಹಣ್ಣು ತಿನ್ನೋಣ. ನನಗೆ ತಿಂದು ಸುಮಾರು ಆ ಥರ ಒಂದು ಕಳಿಸ್ಬಿಟ್ಟು ತಿಂದಿದ್ದೆ. ನನಗೆ ಹೊಟ್ಟೆ ಹಸಿತಾ ಇದೆ ಇವಾಗ. ಅವನಿಗೆ ಪಾಪ ಬೆಳಗ್ಗೆ 8:30 ಹಾಗೆ ತಿನ್ನಿಸಿದ್ದು, ಇನ್ನೂ ತಿಂದಿಲ್ಲ ಅವನು. 3:15 ಆದ್ರೂ ಹೇಗೆ ತಡ್ಕೊಂಡಿದ್ದಾನೋ ಗೊತ್ತಿಲ್ಲ. ಪಾಪ ಬರ್ತಿದ್ದಂಗೆ ಏನು ಹೇಳ್ತಾನೋ ಕೇಳಬೇಕು, ಬರ್ತಿದ್ದಂಗೆ ಅವ್ರಿಗೆ ಊಟ ಮಾಡಿಸ್ಬಿಡ್ಬೇಕು. ಇವಾಗಷ್ಟೇ ಫೋನ್ ಮಾಡಿದ್ದೆ ಮೇಡಮಿಗೆ. 12:30 ಹಾಗೆ 1 o'clock ಹಾಗೆ ಬಿಟ್ಟಿದ್ದೀವಿ ಸ್ಕೂಲು ಅಂತ ಹೇಳಿದ್ರು. ಮತ್ತೆ ಫೋನ್ ಬರ್ತದೆ, ಇರಿ ಗೈಸ್ ಮಾತಾಡಿಬಿಟ್ಟು ಹೇಳ್ತೀನಿ. ಮೇಡಮಿಂದ ಫೋನ್ ಬರ್ತಾಯಿದೆ. ಇವಾಗಷ್ಟೇ ಫೋನ್ ಮಾಡಿದ್ದೆ ಗೈಸ್. ಅದೇ ಹೇಳಿದ್ನಲ್ವಾ, ಅಷ್ಟೊತ್ತಿಗೆ ಬಿಟ್ಟಿದ್ವಿ, ಇನ್ನೂ ಬಂದಿಲ್ವಾ ಅಂತ ಹೇಳಿದ್ರು. ಅದೇ ಹೇಳ್ತಾ ಇದ್ದೆ. ಮಾರ್ನಿಂಗ್ 8:30 ಟಿಫಿನ್ ತಿಂದಿನು ಮೇಡಮ್, ಅವನು ಇನ್ನೂ ತಿಂದಿಲ್ಲ. ಎಷ್ಟೊತ್ತಿಗೆ ಬರ್ತಾರೆ? ಈಗಲೇ 3:30 ಆಗ್ತಾಯಿದೆ ಅಂತ ಹೇಳ್ತಾ ಇದ್ದೆ. ಹೌದಾ, ಫೋನ್ ಮಾಡಿ ಕೇಳಿ ಹೇಳ್ತೀನಿ ರೀ ಅಂತ ಹೇಳಿದ್ರು. ಜಸ್ಟ್ ಫೋನ್ ಮಾಡಿದರು. ಆ ವೆಹಿಕಲ್ ಏನೋ ಹಾಳಾಗಿಬಿಟ್ಟಿದೆ ಅಂತೆ, ಹಾಗಾಗಿ ಲೇಟ್ ಆಯಿತು. ನಿಮ್ಮೂರೆಲ್ಲ ಇದೆ ಅಂತ ಇನ್ನೊಂದು 5 ನಿಮಿಷಕ್ಕೆ ಬರ್ತಾನೆ ಅಂತ ಹೇಳಿದ್ರು. ನೋಡಬೇಕು. ನಮ್ಮ ಅಮ್ಮಂಗಂತೂ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಟ್ಟಿದೆ. ಹೇಳ್ತಾ ಇದ್ದಾರೆ ಕೇಳಿ ಅವರು, ಯಾವಾಗಲೂ ಅದೆಂತ ಹಾಳು ಮುಳು ಬರ್ದಿದ್ದು ಗಾಡಿ ಇಟ್ಕೊಂಡ್ರೆ ಆ ಹಾಳಾತು ಇದು ಹಾಳಾತು ಅಂತ ಲೇಟಾಗಿ ಕರ್ಕೊ ಬರ್ತಾರೆ ಅಂತ ಹೇಳಿ ಬೈತಾ ಇತ್ತು ನಮ್ಮಮ್ಮ. ಏನಂದ್ರಮ್ಮ ಹೇಳಮ್ಮ? ನೋಡ್ರಿ ಹೆಂಗೆ ಹೇಳ್ತಾ ಇತ್ತು. ನಮ್ಮಮ್ಮಗೆ ಸಿಟ್ಟು ಬಂದ್ಬಿಟ್ಟಿತ್ತೆ, ಅವನು ಇನ್ನೂ ಬಂದಿಲ್ಲ ಅಂತ ಹೇಳಿ. ನೋಡ್ಬೇಕು ಇನ್ನು ಎಷ್ಟೊತ್ತಿಗೆ ಬರ್ತಾರೋ. ಯಾವ ವೆಹಿಕಲ್ ಬಂದ್ರೂ ತಿರುಗಿ ನೋಡೋದೇ ಆಗ್ಬಿಟ್ಟಿದೆ. ಈಗೆಲ್ಲೋ ಹಾರ್ನ್ ಆಯಿತು, ನೋಡ್ಬೇಕು ಅದೇ ಅಂತ ಹೇಳಿ. ಅವಾಗಿಂದನೂ ಯಾವ್ದು ಆಟೋ ಬಂದರು, ಕಾರ್ ಬಂದರು, ಇದೇನೋ ಅದೇನೋ ಅಂತ ನೋಡ್ತಾನೆ ಇದ್ದೀವಿ ಗಾಯ್ಸ್ ಅವಾಗಿಂದನೂ. ಈಗ ಬಂತು ಮೋಸ್ಟ್ಲಿ ಇದೆ ಅನ್ಸುತ್ತೆ ನೋಡಿ ಗಾಯ್ಸ್. ಈಗ ಬರ್ತಾ ಇದೆ. ಅಮ್ಮ ಹೋಗ್ತಾ ಇದ್ದಾರೆ ಕರ್ಕೊಬರೋಕ್ಕೆ. ಛತ್ರಿ ಬೇಡ, ಹೋಗಿ ಬರ್ರಿ. ನೋಡಿ ಈಗ ಬಂತು, ಹೋಗ್ಬಿಟ್ಟು ಕರ್ಕೊಬರ್ತಾರೆ. ಏನು ಹೇಳ್ತಾರೋ ನೋಡಬೇಕು. ಪಾಪ ಎಲ್ಲ ಮಕ್ಕಳನ್ನು ಬಿಟ್ಟು ಲಾಸ್ಟಿಗೆ ಬಂದಿದ್ದಾರೆ. ಯಾವ 1-2-3 ಇದ್ದಾವೆ ಅಷ್ಟೇ. ನಮ್ಮೂರು ಲಾಸ್ಟು. ಅವ್ರ ಸ್ಕೂಲಿಂದ ನಮ್ಮೂರಿಗೆ 3 ಕಿಲೋಮೀಟ್ರ್ ಇರೋದು. ಫಸ್ಟ್ ನಮ್ಮ ಅಥರ್ವನೇ ಬಿಟ್ಬಿಟ್ಟು ಮುಂದೆ ಹೋಗ್ಬೋದು. ಆದರೆ ಏನು ಮಾಡ್ತಾರೆ, ಲಾಸ್ಟಲ್ಲಿ ಕರ್ಕೊಂಡು ಹೋಗೋದ್ರಿಂದ ವಾಪಸ್ ಬರ್ತಾನೂ ಲಾಸ್ಟಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲಾಂದರೆ ಬೆಳಗ್ಗೆನೂ ಬೇಗನೆ ಕಳಿಸ್ಬೇಕಲ್ವ. ಹಾಗಾಗಿ ಒಂದು ಕಡೆಯಿಂದ ಲೇಟು, ಒಂದು ಕಡೆಯಿಂದ ಬೇಗ ಅನ್ನೋ ಥರ ಮಾಡ್ತಾರೆ. ಈಗ ಬರ್ತಿದ್ದಂಗೆ ನೋಡೋಣ ಗೈಸ್ ಏನು ಹೇಳ್ತಾನೆ ಅಂತ ಹೇಳಿ. ಮೋಸ್ಟ್ಲಿ ಅಲ್ಲಿ ಏನು ಮಾಡಿಸಿದ್ರು ಅದ್ರ ಬಗ್ಗೆ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಬರ್ತಿದ್ದಂಗೆ ಹಿಂಗೆ ಮಾಡಿಸಿದ್ರು ಹಂಗೆ ಮಾಡಿಸಿದ್ರು ಅಂತ ಹೇಳಿ ಕೇಳೋಣ. ನಾನು ಬರ್ತಿದ್ದಂಗೆ ನೋಡೋಣ. ಅವ್ರ ಕಡೆನೇ ಕ್ಯಾಮ್ರಾ ತೋರಿಸ್ತಾ ಇರ್ತೀನಿ. ಇಳಿಸ್ಕಂತು ನಮ್ಮಮ್ಮ ಬರ್ತಾ ಇದ್ದಾರೆ. ಕೈಯಲ್ಲಿ ಫ್ಲಾಗು ಕೊಟ್ಟಿದ್ವಿ ಹೋಗ್ತಾ ಬೆಳಗ್ಗೆ.
ಫ್ಲಾಗ್ ತಗೊಬಂದಿದ್ದಾನೋ ಇಲ್ಲ ಅಂದರೆ ಬ್ಯಾಗಲ್ಲಿ ಇಟ್ಕೊಬಂದಿದ್ದಾನೋ ಗೊತ್ತಿಲ್ಲ. ನೋಡಬೇಕು, ವಾಪಸ್ ಬರ್ತಾ ತಗೋಬಾ ಅಂತ ಹೇಳಿದ್ವಿ. ಯಾಕಂದರೆ ನಮ್ಮ ಸಣ್ಣ ಪಾಪು ಇದೆ ಅಲ್ವಾ, ಅದಕ್ಕೂ ಒಂದ್ಸರಿ ಸ್ವಲ್ಪ ಡ್ರೆಸ್ ಮಾಡಿಬಿಟ್ಟು ನೋಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಅವನಿಗೆ ಹಾಕಿರೋ ಥರನೇ ಡ್ರೆಸ್ಸು, ಬ್ಯಾಂಡು ಎಲ್ಲ ಹಾಕಿಬಿಟ್ಟು ಕೈಯಲ್ಲಿ ಆ ಫ್ಲಾಗ್ ಕೊಟ್ಬಿಟ್ಟು ಒಂದು ವೀಡಿಯೋ ತೆಗೆಯೋಣ ಅಂತ ಅಂದ್ಕೊಂಡಿದ್ದೆ. ಅವ್ನು ಬರೋದನ್ನು ವೆಯ್ಟ್ ಮಾಡ್ತಾಯಿದ್ದೆ ನಾನು. ನೋಡೋಣ ತಗೊಬಂದಿದ್ದಾನೋ ಇಲ್ಲ ಗೊತ್ತಿಲ್ಲ. ಬೆಳಗ್ಗೆ ಹೋದಾಗ ಹೇಗೆ ಬಂದಿದ್ದಾನೋ ರಿಟರ್ನ್ ಬರ್ತಾನೋ ಹಾಗೆ ಬಾ ಅಂತ ಹೇಳಿದ್ವಿ. ಕೈಯಲ್ಲಿ ನೋಡಿ ಫ್ಲಾಗಿನ ಪೈಪ್ ಮಾತ್ರ ಇಟ್ಕೊಂಡಿದ್ದಾನೆ. ಫ್ಲಾಗ್ ಎಲ್ಲ ಹರ್ಕೊಂಡು ಬಂದಂಗಿದ್ದಾನೆ. ಏನೋ ತಿನ್ನಂತೆ, ಸ್ಯಾಂಡ್ವಿಚ್ ಮಾಡಿ ಕಳಿಸಿದ್ದೆ ಅನ್ನಲ್ವಾ, ಅದನ್ನೇ ತಿಂದೆ ಅಂತ ಏನೋ ಹೇಳ್ತಾ ಇದ್ದಾನೆ ಕತೆ. ಏನೋ ನೋಡು ಭಾಳ ಚಂದ ಮಾಡ್ಕೊಬಂದಿಯಲ್ಲ. ಧ್ರುವ ಕಿತ್ತಾಕ್ದ? ಮೊನ್ನೆ ಧ್ರುವಂಗೆ ಕೊಟ್ಟೆ, ಅವನೇ ಇಸ್ಕೊಂಡ. ಯಾವಾಗ ಕಿತ್ತಾಕ್ದ? ಬೆಳಗ್ಗೆನೆ ಕಿತ್ತಾಕದ್ನ ಸ್ಕೂಲಿಗೆ ಹೋಗೋದ್ರಾಗೆ. ಬೆಳಗ್ಗೆ ಈಗ ಕಿತ್ತಿದ್ದ ಬೆಳಗ್ಗೆ ಕಿತ್ತಿದ್ದ? ಈಗ ಕಿತ್ತಿದ್ದ. ಬೆಳಗ್ಗೆ ತಗೊಂಡೋಗಿದ್ದ ಚೆನ್ನಾಗೆ? ಸ್ಕೂಲಲ್ಲಿ ಚೆನ್ನಾಗಿತ್ತ? ಏನ್ ಮಾಡಿದ್ರು ಸ್ಕೂಲಲ್ಲಿ? ಸ್ವೀಟಾ? ಮತ್ತೇನೇನು ಮಾಡಿದ್ರು? ಕೊಡಿಲಿ, ಅದು ಕೊಡಿಲಿ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಬಂದಿದ್ದಾನೆ ನೋಡಿ. ಅದ್ಯಾಕೆ ತಿಂದಿಲ್ಲ ಸ್ಯಾಂಡ್ವಿಚ್ಚು? ಸಾರಿ. ಈಗ ತಿಂತೀಯ ಮತ್ತೆ? ನೋಡಿ ಗೈಸ್, ಕೊಟ್ಟಿರೋದು ಫ್ಲಾಗ್ನ ಯಾವ ಥರ ಮಾಡ್ಕೊಬಂದ್ಬಿಟ್ಟಿದ್ದಾನೆ. ನಾವು ಇದು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೆ, ಇದನ್ನು ಹೀಗೆ ಮಾಡ್ಕೊಬಂದಿದ್ದಾನೆ. ನಮ್ಮಮ್ಮ ನೋಡಿ ನೋಡಿ, ಈ ಕಡ್ಡಿ ಸಮೇತನೂ ಈ ಥರ ಮಾಡ್ಕೊಬಂದಿಯಲ್ಲೋ ಆ ಥರವ ನೀನು. ಏನು ಕೊಡ್ಬೇಕು ಇನ್ನೊಂದು? ಇದಾ? ಏನು ನಮ್ಮನೆ ಅಂಗಡಿ ಇಟ್ಟಿವ ಇನ್ನೊಂದು ಕೊಡೋಕ್ಕೆ? ಇದು ದುಡ್ಡಿಗೆ ತಗೊಂಡಿದ್ದು. ಟ್ರೈನ್ ಬೇರೆ ಬಂತಲ್ಲ ಚಿನ್ನ. ನೋಡಿ ಎಷ್ಟು ಲೇಟಾಗಿ ಬಂದಿದ್ದೆ ನೀನು ಇವತ್ತು. ಟ್ರೈನ್ ಬರೋ ಟೈಮ್ ಆಯಿತು. ಯಾಕೆ ಲೇಟ್ ಆಯ್ತು ಇವತ್ತು? ಡ್ರೈವರ್ ಅಂಕಲು ಎಲ್ಲಿಗೆ ಹೋಗ್ತಾ ಇಲ್ಲ? ಅಲ್ಲೇ ನಿಲ್ಸಿದ್ರ? ಹಾಳಾಗಿತ್ತ ಗಾಡಿ? ಹೌದೇನು? ಹೌದಾ? ನಿಂಗೆ ಹಸುವಾಗಿತ್ತಾ ಇಲ್ಲ ಇವಾಗ? ಹೌದಾ? ಯಾಕೆ ಗಾಡಿ ಹಿಂಗ್ ಬರ್ತಾಯ್ತಲ್ಲ ಸೌಂಡ್ ಒಂದೇ. ಗಾಡಿ ಕೆಟ್ಟೋಗಿತ್ತು, ಬರ್ತಾ ನೆಕ್ಸ್ಟ್ ಸರಿ ಮಾಡ್ಕೊಂಡ್ ಬರ್ತಿಲ್ಲ. ಹೌದೇನೋ? ನಿಜವಾಗ್ಲೂ ಹಾಳಾಗಿತ್ತ? ಹೌದೇನೋ? ಆ ಅಜ್ಜಿನೇ ಇತ್ತಾ? ಅದೆಲ್ಲ ಓಕೆ ಗೈಸ್, ಇವತ್ತಿಗೆ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇದು ಒಂದು ವಾರದ ಬ್ಲಾಗ್ ಆಗಿರುತ್ತೆ. ಹೀಗೆ ನಾನು ದಿನದ ಸಪ್ರೇಟಾಗಿ ಬ್ಲಾಗ್ ಮಾಡ್ತಾ ಇರ್ತೀನಿ. ಇದು ಸ್ವಲ್ಪ ಟೈಮ್ ಸಿಗದೇ ಇರೋ ಕಾರಣ ಅವಾಗ ಸ್ವಲ್ಪ ನಾವು ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ವಾರದ್ದು. ಓಕೆ ಗೈಸ್, ನೆಕ್ಸ್ಟ್ ನಾನು ಡೈಲಿ ಬ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.